ಜಾಬ್ ಇಂದ ಬಿಸ್ನೆಸ್ ಗೆ ಶಿಫ್ಟ್ ಆಗ್ತಾ ಇದ್ದೀರಿ. ಸೊ ಬಿಸ್ನೆಸ್ ಅಲ್ಲಿ ಯಾವ ತರ ಬಿಸ್ನೆಸ್ ಇದೆ ಅಂತ ನಾವು ನೋಡೋಣ. ಶ್ರೀಮಂತಿಕೆ ಜೀವನ, ಯಶಸ್ಸಿನ ಜೀವನ ಅಂತ ಇರೋದು ಬಿಸ್ನೆಸ್ ಮಾಡೋದ್ರಿಂದ. ಸೊ ಬಿಸ್ನೆಸ್ ಅಲ್ಲಿ ಯಾವ ತರ ಬಿಸ್ನೆಸ್ ಇದೆ ನೋಡೋಣ. ಸೊ ಈಗ ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಯಾವ್ದ್ಯಾವ್ದಿದೆ ಅಂತ. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಎಸ್ ಸರ್, ಕಾಣಿಸ್ತಾ ಇದೆ. ಎಸ್, ಕಾಣಿಸ್ತಾ ಇದೆ ಸರ್. ಪ್ರಪಂಚದಲ್ಲೇ ನೀವು ನೋಡಿದ್ರೆ 3 ತರ ಬಿಸ್ನೆಸ್ ಅನ್ನ ನೀವು ನೋಡಬಹುದು. ಒಂದನ್ನ ಕಾರ್ಪೊರೇಟ್ ಬಿಸ್ನೆಸ್ ಅಂತ ಕರಿತೀವಿ, ಇನ್ನೊಂದನ್ನ ಫ್ರಾಂಚೈಸಿ ಬಿಸ್ನೆಸ್ ಅಂತ ಕರಿತೀವಿ, ಮತ್ತೊಂದನ್ನ MLM ಬಿಸ್ನೆಸ್ ಅಂತ ಕರಿತೀವಿ. ಇದು 3 ಇರೋದು ಬಿಸ್ನೆಸ್ ಅಲ್ಲಿ. ಒಂದು ಕಾರ್ಪೊರೇಟ್, ಇನ್ನೊಂದು ಫ್ರಾಂಚೈಸಿ, ಇನ್ನೊಂದು MLM. ಸೊ ಈಗ ಕಾರ್ಪೊರೇಟ್ ಬಿಸ್ನೆಸ್ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಕಾರ್ಪೊರೇಟ್ ಬಿಸ್ನೆಸ್ ಬಗ್ಗೆ. ಎಸ್, ಕಾರ್ಪೊರೇಟ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಇರ್ತಾರೆ, ಅಥವಾ ಒಂದು ಸಂಸ್ಥೆ ಇರ್ತದೆ, ಫರ್ಮ್ ಇರ್ತದೆ, ಅಥವಾ ಪಬ್ಲಿಕ್ ಫರ್ಮ್ ಇರ್ಬೋದು. ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತದೆ. ಅದರಲ್ಲಿ ಆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಆ ವ್ಯಕ್ತಿ ಒಂದು ಕಂಪನಿನ ಅಥವಾ ಒಂದು ಸಂಸ್ಥೆ ಆ ಸಂಸ್ಥೆ ನಮಗೆ ಕೆಲಸಗಳನ್ನ ಕೊಡಕ್ ಶುರುವಾಗುತ್ತೆ, ಐಡಿಯಾ ಮಾಡಿ ಕೆಲಸಗಳನ್ನ ಕೊಡುತ್ತೆ. ಸೊ ಇಲ್ಲಿ ಬರುವಂತ ಕಂಪನಿಗಳು ಯಾವ್ದ್ಯಾವ್ದಿದೆ. ಒಬ್ಬ ವ್ಯಕ್ತಿ ಇರ್ತಾರೆ, ಸಾವಿರಾರು ಜನರಿಗೆ ಕೆಲಸ ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ ನೀವು ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ ತಗೊಳ್ಳಿ. ನಿಮ್ಗೆ ಕಾರ್ಪೊರೇಟ್ ಅಲ್ಲಿ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರಿಗಳಿದಾವೆ, ರಾಜೇಶ್ ಎಕ್ಸ್ಪೋರ್ಟ್ ಇದೆ, ಇಂಡಿಯನ್ ಆಯಿಲ್ ಇದೆ, ಟಾಟಾ ಮೋಟರ್ಸ್ ಇದೆ. ಸೊ ಈ ತರ ಭಾರತ್ ಪೆಟ್ರೋಲಿಯಂ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ಇದೆಲ್ಲದೂ ಕೂಡ ಕಾರ್ಪೊರೇಟ್ ಇಂಡಸ್ಟ್ರಿಗಳಾಗಿ ಬರ್ತವೆ. ಕಾರ್ಪೊರೇಟ್ ಇಂಡಸ್ಟ್ರಿ ಅಂದ್ರೆ ಏನು? ಕಾರ್ಪೊರೇಟ್ ಕಂಪನಿಗಳು ಅಂದ್ರೆ ಏನು? ನೂರಾರು ಜನರಿಗೆ ಕೆಲಸ ಕೊಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಂಪಾದನೆ ಮಾಡೋದು. ಸೊ ಎನಿ ಸೆಕ್ಟರ್ ಇರ್ಬೋದು, ಅದು ಬಿಸ್ನೆಸ್ ಸೆಕ್ಟರ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ ಇರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಕಂಪನಿಗಳಿರ್ಬೋದು, ಎನಿ ಕಂಪನೀಸ್, ಫೈನಾನ್ಸ್ ಸೆಕ್ಟರ್ಗಳಿರ್ಬೋದು, ಎನಿ ಕಂಪನೀಸ್ ಆ ಕಂಪನಿಲಿ ಅವರ ಕೆಲಸ ಜನರಿಗೆ ಕೊಡುವಂಥದ್ದು. ಕೆಲಸ ಕೊಟ್ಬಿಟ್ಟು ಅವರ ಲೈಫ್ ಅನ್ನ ಸೆಟ್ಲ್ ಮಾಡುವಂತದ್ದನ್ನ ಅಥವಾ ಅವರಿಗೊಂದು ಹಣ ಕೊಡೋದನ್ನ ನಾವು ಇಲ್ಲಿ ಕರಿತೀವಿ ಕಾರ್ಪೊರೇಟ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು. ಎಸ್, ಕಾರ್ಪೊರೇಟ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು. ಕೇಳಿಸ್ತಿಲ್ವಾ ನನ್ನ ಮಾತು? ಇವಾಗ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ಒಂದ್ 10 ಸೆಕೆಂಡ್ ಡ್ರಾಪ್ ಆಗಿತ್ತು ಅಷ್ಟೇ ಸರ್. ಯಾವಾಗ ಮಾತಾಡಿಲ್ಲ. ಓಕೆ, ಥ್ಯಾಂಕ್ ಯು. ಕಾರ್ಪೊರೇಟ್ ಕಂಪನಿಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಲಿ, ಪ್ರಪಂಚದಾದ್ಯಂತ ಯಾವುದೇ ಒಂದು ಕಂಪನಿ ಕಾರ್ಪೊರೇಟ್ ಅಲ್ಲಿ ಬೆಳಿಬಹುದು. ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಕೆಲಸ ಕೊಡ್ತಾರೆ, ಕೆಲಸ ಮಾಡಿಸ್ಕೊಂತಾರೆ ಅಷ್ಟೇ. ನೀವು ಕಾರ್ಪೊರೇಟ್ ಕಂಪನಿ ಶುರು ಮಾಡಬಹುದು, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕಂಪನಿ ಶುರು ಮಾಡ್ತೀರಾ, ಒಂದು ಐಡಿಯಾ ಜನರಿಗೆ ಕೊಡ್ತೀರಾ, ಅವರು ಕೆಲಸ ಮಾಡಕ್ ಶುರು ಮಾಡ್ತಾರೆ, ಅವರಿಗೆ ಸ್ಯಾಲರಿ ಕೊಡ್ತೀರಾ. ಸೊ ಅವರ ಸಮಯನ, ಅವರ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ, ಅವರ ಸಮಯನ, ಅವರ ಎನರ್ಜಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನೀವು ಒಂದಷ್ಟು ಸ್ಯಾಲರಿ ಕೊಡ್ತೀರಿ. ಅದನ್ನ ಕಾರ್ಪೊರೇಟ್. ನೀವೀಗ ಕಾರ್ಪೊರೇಟ್ ಕಂಪನಿ ಓನರ್ ಆಗಬಹುದು. ಅಥವಾ ಎರಡನೇದು ಫ್ರಾಂಚೈಸಿ ತಗೊಳ್ಬಹುದು. ಫ್ರಾಂಚೈಸಿ ಅಂದ್ರೆ ಏನ್ ಸರ್? ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೋ ಒಂದು ಫ್ರಾಂಚೈಸಿ, ಇದು ಗವರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿಗೆ ಒಪ್ಪಿಗೆ ಕೊಡೋದು, ನನ್ ಕೆಲಸ ಮಾಡ್ಕೊಡಿ, ಅದಕ್ಕೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂದ್ರೆ ಕಾಂಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ, ಇದನ್ನ ಫ್ರಾಂಚೈಸಿ ಅಂತಾನು ಕೂಡ ಕರೀತಾರೆ. ಅಥವಾ ನಾವು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿರ್ದಿಷ್ಟವಾಗಿ ಒಂದು ಕೆಲಸ ಮಾಡೋದಕ್ಕೆ ಅಥವಾ ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಅವರು ಕೆಲಸ ಮಾಡೋದಕ್ಕೆ ಫ್ರಾಂಚೈಸಿ ಅಂತ ಕರೀತಾರೆ. ಎಕ್ಸಾಂಪಲ್ ಫಾರ್ ಫ್ರಾಂಚೈಸಿ ಕಂಪನಿಗಳು ಯಾವ್ದ್ಯಾವ್ದಿದೆ? KFC ಹೋಟೆಲ್ ಇರ್ಬೋದು, ಮ್ಯಾಕ್ಡೊನಾಲ್ಡ್ ಹೋಟೆಲ್ ಇರ್ಬೋದು, ಬಾಟಾ, ರಿಲಯನ್ಸ್ ಮಾರ್ಟ್ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ನಾರಾಯಣ ಹಾಸ್ಪಿಟಲ್ ಇರ್ಬೋದು, ಸ್ಯಾಮ್ಸಂಗ್ ಮೊಬೈಲ್ ಇರ್ಬೋದು, ಹೋಟೆಲ್ ಒಬೆರಾ ಇರ್ಬೋದು, ನಂದಿನಿ ಮಿಲ್ಕ್ ಪಾರ್ಲರ್ ಗಳು ಇರ್ಬೋದು, ಫಾಸ್ಟ್ ಟ್ರ್ಯಾಕ್ ವಾಚಸ್ ಗಳು ಇರ್ಬೋದು. ಇದು ಅರ್ಥ ಮಾಡ್ಕೊಳ್ಳಿ.
ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿದ್ದೀನಿ, ಕಂಪನಿ ಇಲ್ಲಿದೆ, ನಾನು ಆ ಕಂಪನಿಯ ಕಾಣಿಸಲ್ಲ ಅಲ್ಲ, ಕಾಣಿಸುತ್ತಾ ನಾನು ಬರೀತಾ ಇರೋದು? ಇನ್ನೊಂದ್ ಸ್ವಲ್ಪ ಸರ್. ಇಲ್ಲ ಸರ್. ಇನ್ನೊಂದ್ ಸ್ವಲ್ಪ. ಓಕೆ, ನೋಡ್ಕೊಳ್ಳಿ ಹಂಗೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ವೀರೇಶ್ ಕೆಬಿ. ಇವರಿಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದೆ, ಅದರ ಕಾರ್ಪೊರೇಟ್ ಕಂಪನಿ ಕಟ್ಟೋ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ಕಾರ್ಪೊರೇಟ್ ಕಂಪನಿ ಕಟ್ಟಬೇಕಂದ್ರೆ ಝೀರೋದಿಂದಾನೇ ಬೆಳಿಬೇಕು. ಹೊಸ ರೀತಿ ಐಡಿಯಾ, ಹೊಸ ರೀತಿ ಕ್ರಿಯೇಟಿವಿಟಿ, ಕಾಂಪಿಟೇಷನ್ ಪ್ರತಿ ಒಂದನ್ನು ಫೇಸ್ ಮಾಡಿ ನಾನು ಮೇಲ್ ಬರ್ಬೇಕು. ಸೊ ಕಾರ್ಪೊರೇಟ್ ಕಂಪನಿಲಿ ಕಷ್ಟ ಆಗುತ್ತೆ. ಈಗ ನಾನು ಆಲ್ರೆಡಿ ಸಕ್ಸಸ್ ಆಗಿರುವಂತ, ಆಲ್ರೆಡಿ ಯಶಸ್ಸಾಗಿರುವಂತ ಕಂಪನಿಯ ಪಾರ್ಟ್ನರ್ಶಿಪ್ ಅನ್ನ ತಗೊಳ್ತೀನಿ. ಅದಕ್ಕೆ ಹೆಸರು ಫ್ರಾಂಚೈಸಿ. ಫಾರ್ ಎಕ್ಸಾಂಪಲ್ ಸರ್, ಇಲ್ಲಿ ನೀವಿದ್ದೀರಿ, ಕಂಪನಿ ಇದೆ, ಇಲ್ಲಿ ನಾನು ಇಲ್ಲಿದ್ದೀನಿ, ನಾನು ನಿಮ್ಮ ಹೆಸರಲ್ಲಿ ಬಿಸ್ನೆಸ್ ಮಾಡ್ತೀನಿ, ನೀವು ಐಡಿಯಾ ಕೊಡಿ ನಂಗೆ, ಐಡಿಯಾ ಕೊಡಿ ನಂಗೆ, ನೀವು ಆಲ್ರೆಡಿ ಯೂಸ್ ಮಾಡಿರುವಂತ ಟೆಕ್ನಿಕ್ಸ್ ನ ಕೊಡಿ, ಟೆಕ್ನಾಲಜಿನ ಕೊಡಿ ಅಂತ ಕೇಳಿದ್ರೆ, ಸೊ ಇವ್ರ ಹತ್ರ ಹೋಗಿ ನಾವು ಕೇಳಿದ್ರೆ ಎಸ್ ಕೊಡ್ತಾರೆ. ಎಸ್, ಅದಕ್ಕೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಕಾರ್ಪೊರೇಟ್ ಕಂಪನಿ ಕಟ್ಟೋದಕ್ಕೆ ನನಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಿ ಬಂದ್ರೆ, ಯಾವಾಗ ನಾವು ಕಾರ್ಪೊರೇಟ್ ಕಂಪನಿ ಇಂದ ಫ್ರಾಂಚೈಸಿಗೆ ಬರ್ತೀವಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ರೆ ಸಾಕು. ಒಂದ್ 50 ಲಕ್ಷ, 60 ಲಕ್ಷ, 1 ಕೋಟಿ, 1.5 ಕೋಟಿ, 100 ಕೋಟಿ ರೂಪಾಯಿ ಬಂಡವಾಳ ಹಾಕ್ಬೇಕಾಗಿಲ್ಲ. ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಸ್ವಲ್ಪ ಮಟ್ಟದ ಬಂಡವಾಳ ಹಾಕಿದ್ರೆ ಸಾಕು. ಆ ಐಡಿಯಾ ಅವ್ರು ಕೊಡ್ತಾರೆ, ಆಲ್ರೆಡಿ ಸಕ್ಸಸ್ ಆಗಿರುವಂತ ಐಡಿಯಾಗಳನ್ನ ಕೊಡ್ತಾರೆ. ಅದನ್ನ ನಾನು ಉಪಯೋಗಿಸ್ಕೊಂಡ್ರೆ ನಾನು ಈ ಬಿಸ್ನೆಸ್ ಅಲ್ಲಿ ಬೆಳೀತಾ ಹೋಗ್ಬೋದು. ಪ್ರತಿ ದಿನ ಮಾಡೋ ಬಿಸ್ನೆಸ್ ಅನ್ನ ಅವ್ರಿಗೆ ಅಪ್ಡೇಟ್ ಕೊಡಬೇಕು, ಪರ್ಸೆಂಟೇಜ್ ಕೊಡಬೇಕು. ಆದ್ರೆ ಫಸ್ಟ್ ಟೈಮ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು. ಅದ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಇರುವಂತದ್ದು ಬಾಟಾ. ಸೊ ಈ ತರ ಸಾಕಷ್ಟು ಕಂಪನಿಗಳಿದೆ. ಯೂರೋ ಕಿಡ್ಸ್ ಅಂತಿದೆ. ಇವಾಗ ಮಕ್ಳುಗಳಿಗೆ ಎಲ್ರಿಗೂ ಕೂಡ ಇವತ್ತು ಸಣ್ಣ ಸಣ್ಣ ನಿಮ್ಗೆ ಗೊತ್ತಲ್ವಾ, ಸಾಕಷ್ಟು LKG UKG ಅಂತ ಬಿಟ್ಟು ಯೂರೋ ಕಿಡ್ಸ್ ಓಪನ್ ಆಗಿದೆ, ಅದು ಕೂಡ ಫ್ರಾಂಚೈಸಿ. ಸಾಕಷ್ಟು ಇದಾವೆ ಆ ತರದ್ದು. ಸೊ ನೆಕ್ಸ್ಟ್ ಬಂದು MLM. ನಿಮ್ಗೆ ಅರ್ಥ ಆಯ್ತಲ್ವಾ ಈಗ ಕಾರ್ಪೊರೇಟ್ ಮತ್ತೆ ಫ್ರಾಂಚೈಸಿ? ಓಕೆ, ಈಗ MLM ಬಗ್ಗೆ ನಾವು ತಿಳ್ಕೊಳ್ಳೋಣ. MLM ಅಂತ ಹೇಳಿದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಹೆಸರು ಇನ್ನೂ ಒಂದಿದೆ. ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ರೆಕಾರ್ಡ್ $2.47 billion sales in 2019. ಸೊ ರ್ಯಾಂಕಿಂಗ್ 15th ಗ್ಲೋಬಲಿ. ಪ್ರಪಂಚದಲ್ಲಿ ಇಷ್ಟು ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ ಇಂಡಿಯಾದ ಹೆಸರು ಇರ್ತಿರ್ಲಿಲ್ಲ. ಲಾಸ್ಟ್ 2019 ಇಂದ 15ನೇ ಪ್ಲೇಸಿಗೆ ಹೋಗಿದೆ ಇವತ್ತು. ಎಸ್, ಈ ತರ ಗ್ರೋತ್ ಆಗ್ತಾ ಇದೆ. 2020-25ನೇ ಇಸ್ವಿ ಒಳಗಡೆ, ಇವಾಗ 2018ನೇ ಇಸ್ವಿಲಿ ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಕೆಲವೊಂದು ಇದ್ದಾವೆ, ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಸೊ 2025ನೇ ಇಸ್ವಿ ಒಳಗೆ ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ಸೊ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ, ಬೇರೆ ಬೇರೆ ಕಂಪನಿಯ ಗ್ರೋತ್ ಅನ್ನ ನೀವು ನೋಡ್ತಾ ಇದ್ದೀರಿ. MLM ಅಂತ ಹೇಳಿದ್ರೆ ಮೋದಿ ಕೇರ್ ನ ಗ್ರೋತ್ ನೋಡಿ, 87%, 87.13% ಗ್ರೋತ್ ಆಗ್ತಾ ಇದೆ. ಸೊ ಒಂದೊಂದು ವರ್ಷ, ಪ್ರತಿ ವರ್ಷ. ಇಲ್ಲಿ ನಿಮ್ಗೆ ಮೆನ್ಷನ್ ಆಗಿದೆ ಇಂಡಿಯಾದಲ್ಲಿ ಯಾವಾಗೆಲ್ಲ ಕಂಪನಿ ಶುರುವಾಗಿದೆ ಅಂತ. 1996 ಅಲ್ಲಿ ಮೋದಿ ಕೇರ್ ಶುರುವಾಗಿದೆ. 1998 ಅಲ್ಲಿ ಆಮ್ವೆ ಬಂದಿದೆ. ಕೆಲವೊಂದು ಕಂಪನಿಗಳ ಶುರುವಾಗಿರೋ ವರ್ಷ ಅಥವಾ ಇಂಡಿಯಾಕ್ ಬಂದಿರೋ ವರ್ಷನ ಇಲ್ಲಿ ಮೆನ್ಷನ್ ಆಗಿದೆ, ಅಬ್ಸರ್ವ್ ಮಾಡಬಹುದು. ಸೊ ಮೋದಿ ಕೇರ್ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಇರುವಂತ ಒಂದು ಕಂಪನಿ. ಇದನ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು ಅಥವಾ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ನನ್ನ ಮಾತು. ಸೊ 5th ರ್ಯಾಂಕಿಂಗ್ ಬಂದಿದೆ ಮೋದಿ ಕೇರ್. ಮಿಡ್ ಸೈಜ್ ವರ್ಕ್ ಪ್ಲೇಸ್ ಅಂತ. ಯಾರ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಭಯ ಬೇಡ, ಇಲ್ಲಿ ನಿಮ್ಗೆ ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋದು ಕಾರ್ಪೊರೇಟ್ ಈ ಒಂದು ರ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದೆ. ಸೊ ಎಸ್, ನಿಮ್ಮೆಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ. ಅದೇನಂತ ಹೇಳಿದ್ರೆ, ಸೊ ಎಲ್ರಿಗೂ ಕಾಣಿಸ್ತಾ ಇದೆ ನಾನು ಸ್ಕ್ರೀನ್ ಅಲ್ಲಿ ಬರೀತಾ ಇರೋದು. ಕಾರ್ಪೊರೇಟ್ ಬರ್ದೆ, ಫ್ರಾಂಚೈಸಿ ಬರ್ದೆ. MLM ಅಂತ ಹೇಳಿದ್ರೆ ಏನಂದ್ರೆ ಸೇಮ್ ಇದು ಕಾರ್ಪೊರೇಟ್ ಪ್ಲಸ್
ಫ್ರಾಂಚೈಸಿ ಮಿಕ್ಸ್ ಆಗಿರುವಂತ ಹೊಸ ರೀತಿಯ ಇನ್ನೋವೇಷನ್ ಆಗಿರುವಂತ ಒಂದು ಪ್ಲಾನ್. ಇದು ಜನರಿಗೆ ಅರ್ಥ ಆಗಿಲ್ಲ, ಅರ್ಥ ಇನ್ನು ಹೊಸ ರೀತಿ ಅರ್ಥ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಿ ಕೇಳಿ. ಸೊ ಕಾರ್ಪೊರೇಟ್ ಕಂಪನಿಲಿ ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಕೋಟ್ಯಾಂತರ ರೂಪಾಯಿ, ಅವರು ಸಾವಿರಾರು ಜನರಿಗೆ ಕೆಲಸ ಕೊಡ್ತಾ ಇರ್ತಾರೆ. ಇದು ಕಾರ್ಪೊರೇಟ್. ಫ್ರಾಂಚೈಸಿ ಅಂದ್ರೆ ಏನು? ಈ ಕಾರ್ಪೊರೇಟ್ ಕಂಪನಿಯ ಪಾರ್ಟ್ನರ್ಶಿಪ್ ಅನ್ನ ತಗೊಂಡು ಒಂದು 50 ಲಕ್ಷ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನ ಫ್ರಾಂಚೈಸಿ ಅಂತ ಕರೀತಾರೆ. ಕರೆಕ್ಟ್. ಸೊ ಈಗ ನಾನು ವೀರೇಶ್ ಕೆ ಬಿ ಇದ್ದೀನಿ, ನಾನು ಒಂದು ಕಂಪನಿ ಫಾರ್ ಎಕ್ಸಾಂಪಲ್ ಬಾಟಾ ಕಂಪನಿಯ ಪಾರ್ಟ್ನರ್ಶಿಪ್ ತಗೊಂಡಿದ್ದೀನಿ, ನಾನು ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ ಶಿವು ಅಂತ. ಸೊ ಅವ ವ್ಯಕ್ತಿ ನಾನು ಬಿಸ್ನೆಸ್ ಮಾಡ್ತೀನಿ ಕಣೋ, ಈ ಬಿಸ್ನೆಸ್ ನನಗೂ ಅರ್ಥ ಆಯ್ತು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದಾಗ ನಾನೇ ಡೈರೆಕ್ಟ್ ಆಗಿ ಈ ಒಂದು ಕಂಪನಿಯ ಪಾರ್ಟ್ನರ್ಶಿಪ್ ಕೊಡಕ್ ಬರೋದಿಲ್ಲ. ನಾನು ಯಾವುದೇ ರೆಕಾರ್ಡ್ಸ್ ಗಳನ್ನ ಅಥವಾ ಅವನ್ನ ಸ್ಪಾನ್ಸರಿಂಗ್ ಮಾಡಕ್ ಆಗೋದಿಲ್ಲ, ರಿಕ್ರೂಟ್ ಮಾಡಕ್ ಆಗೋದಿಲ್ಲ. ಅದನ್ನ ಫ್ರಾಂಚೈಸಿ ಅಂತ ಕರೀತಾರೆ. ಒಂದ್ ವೇಳೆ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ಅವನ್ನ ಕರ್ಕೊಂಡು ಹೋಗಿ ನನಗೆ ಬೇಕು ಅಂದ್ರೆ ಅವನ ಬಗ್ಗೆ ಅವನ್ ತುಂಬಾ ಪ್ರೀತಿ ಇದೆ ಅಂತ ಹೇಳಿದ್ರೆ ನಾವು ಅವನನ್ನ ಕರ್ಕೊಂಡು ಹೋಗ್ಬಿಟ್ಟು ಕಂಪನಿ ಜೊತೆ ಪರಿಚಯ ಮಾಡಿಸಿ ಕಂಪನಿ ಅವ್ರನ್ನ ಸ್ಪಾನ್ಸರಿಂಗ್ ಕೊಡಬಹುದು. ಈಗ ಉದಾಹರಣೆ ನಾನು ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀನಿ, ಶಿವು ಚಿತ್ರದುರ್ಗದಲ್ಲಿ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ ಪರ್ಮಿಷನ್ ಇದೆ, ಕರ್ಕೊಂಡೋಗಿ ಆ ಕಂಪನಿನ ಪರಿಚಯ ಮಾಡ್ತೀನಿ. ಆದ್ರೆ ನನಗೇನ್ ಲಾಭ? ಅರ್ಥ ಮಾಡ್ಕೊಡಿ. ಶಿವು ಬಿಸ್ನೆಸ್ ಸೆಟ್ ಆಗುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ, ಕಂಪನಿ ಅವ್ರದ್ದು ವ್ಯವಹಾರ ಶುರುವಾಗುತ್ತೆ. ಆದ್ರೆ ನನಗೆ ಯಾವುದೇ ರೀತಿ ಲಾಭ ಇಲ್ಲ. ಅವನು ಬೇರೆಯವರಿಗೆ ಸ್ಪಾನ್ಸರಿಂಗ್ ಕೊಡಬಹುದು, ಆದ್ರೆ ಅದರಿಂದ ಏನು ಪ್ರಾಫಿಟ್ ಬರಲ್ಲ. ನಾನು ಸ್ಪಾನ್ಸರ್ ಮಾಡಕ್ ಆಗೋದೇ ಇಲ್ಲ ಶಿವನ, ನಾನು ಕಂಪನಿಗೆ ಕರ್ಕೊಂಡು ಹೋಗ್ಬೇಕು, ಆದ್ರೆ ಶಿವು ಮಾಡೋ ಬಿಸ್ನೆಸ್ ನನಗೆ ಏನು ಕನೆಕ್ಟ್ ಆಗಲ್ಲ. ಇದನ್ನ ಫ್ರಾಂಚೈಸಿ ಅಂತ ಕರೀತಾರೆ. MLM ಅಂತ ಹೇಳಿದ್ರೆ ಕಾರ್ಪೊರೇಟ್ ಪ್ಲಸ್ ಫ್ರಾಂಚೈಸಿ ಎರಡೂ ಸೇರ್ಬಿಟ್ಟು ಒಂದು ಅಡ್ವಾನ್ಸ್ ಪ್ಲಾನ್ ರೆಡಿ ಮಾಡಿದ್ದಾರೆ, ಅದನ್ನ MLM ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ, ಆ ಕಂಪನಿಗೆ ನಾನು ಈಗ ಪಾರ್ಟ್ನರ್ ಆಗಿದ್ದೀನಿ ವೀರೇಶ್, ನಾನು ಆ ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನನ್ನ ಕ್ಲೋಸ್ ಫ್ರೆಂಡ್ಸ್ ಸಾವಿರಾರು ಜನರಿಗೆ ರಿಕ್ರೂಟ್ ಮಾಡೋ ಅಪರ್ಚುನಿಟಿ ನನಗಿದೆ. ಅಂದ್ರೆ ನಾನು ನನಗೆ ಸ್ಪಾನ್ಸರ್ ಮಾಡ್ಕೊಳ್ಳಲ್ಲ, ಅವ್ರನ್ನ ಕಂಪನಿಗೆ ಸ್ಪಾನ್ಸರ್ ಮಾಡ್ತೀನಿ. ಆದ್ರೆ ನನ್ ಮುಖಾಂತರ ಸ್ಪಾನ್ಸರ್ ಆಗೋದ್ರಿಂದ ನನಗೆ ಅಧಿಕಾರ ಇದೆ ಅವ್ರನ್ನ ಸ್ಪಾನ್ಸರ್ ಮಾಡಕ್ಕೆ, ಅವ್ರನ್ನ ಕಂಪನಿ ರಿಕ್ರೂಟ್ ಮಾಡಕ್ಕೆ ನನಗೆ ರೈಟ್ಸ್ ಇದೆ. ನಾನು ಸ್ಪಾನ್ಸರ್ ಮಾಡೋದ್ರಿಂದ ನನಗೂ ಲಾಭ ಬರ್ತದೆ, ಅವ್ರು ಮಾಡೋ ಬಿಸ್ನೆಸ್ ಅಲ್ಲಿ ಸಮ್ ಪರ್ಸೆಂಟೇಜ್ ನನಗೂ ಲಾಭ ಬರ್ತದೆ, ನನ್ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಅವ್ರ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಕಂಪನಿ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತಾ MLM ಅಂದ್ರೆ ಏನಂತ? ಇದನ್ನ ಇನ್ನ ಡೀಪ್ ಆಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕಾರ್ಪೊರೇಟ್ ಪ್ಲಸ್ ಫ್ರಾಂಚೈಸಿ ಮಿಕ್ಸ್ ಆಗಿರುವಂತ ಒಂದು ಕಾನ್ಸೆಪ್ಟ್. ಇದರಲ್ಲಿ ನೀವು ಬೆಳೆಯೋದು ಬಹಳ ಈಸಿ. ಕಾರ್ಪೊರೇಟ್ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಲಾಸ್ ಆಗಿ ಮುಚ್ಚೋಗಿರೋದನ್ನ ನೋಡಿದಿರಿ. ಆದ್ರೆ ಫ್ರಾಂಚೈಸಿ ಯಾವತ್ತೂ ಲಾಸ್ ಆಗಲ್ಲ, ಯಾವತ್ತೂ ಮುಚ್ಚಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಂಪನಿ ನೂರಾರು ಜನರಿಗೆ ಪಾರ್ಟ್ನರ್ಶಿಪ್ ಕೊಟ್ಟಿರುತ್ತೆ, ಅವರ ಮೂಲ ಬಂಡವಾಳ ಕೈಲಿರುತ್ತೆ, ಪ್ರತಿ ದಿನ ಟರ್ನ್ ಓವರ್ ಮೇಲೆ ಸಮ್ ಪರ್ಸೆಂಟೇಜ್ ಪ್ರಾಫಿಟ್ ಎತ್ಕೊಳ್ಳುತ್ತೆ. ಹಾಗಾಗಿ ಫ್ರಾಂಚೈಸಿ ಯಾವತ್ತೂ ಕ್ಲೋಸ್ ಆಗಲ್ಲ. ಆದ್ರೆ ಅದಕ್ಕಿಂತ ಅಡ್ವಾನ್ಸು MLM. ಇಲ್ಲಿ ಗುಡ್ ನ್ಯೂಸ್ ಏನ್ ಗೊತ್ತಾ? ಯಾವ ವ್ಯಕ್ತಿ ಬೇಕಾದ್ರೂ ಸ್ಪಾನ್ಸರ್ ಆಗ್ಬಹುದು, 0 ಇನ್ವೆಸ್ಟ್ಮೆಂಟ್. ಇಲ್ಲಿ ನೀವು ಫ್ರಾಂಚೈಸಿ ಶುರು ಮಾಡುವಾಗ ಇನ್ವೆಸ್ಟ್ಮೆಂಟ್ ದುಡ್ಡು ಹಾಕ್ಬೇಕಾಗುತ್ತೆ ಬಂಡವಾಳವಾಗಿ. ಆದ್ರೆ ಯಾವಾಗ ನೀವು MLM ಅಲ್ಲಿ ಬರ್ತೀರಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಬರ್ತೀರಿ, ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟೇ ಬರೋದಿಲ್ಲ. ₹1 ಇನ್ವೆಸ್ಟ್ಮೆಂಟ್ ಇರಲ್ಲ, ಬಟ್ ನೀವು ಎಫರ್ಟ್ ಹಾಕಿದ್ರೆ ಬೆಳಿತೀರಿ. ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು ಟೈಮ್ ಪ್ಲಸ್ ಎನರ್ಜಿ ಎರಡನ್ನೇ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ನೀವು ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ತಾ ಹೋಗ್ತೀರಿ. ಇದು MLM ಕಾನ್ಸೆಪ್ಟ್. ಸೊ ಈಗ ನಾವು ಮೂರು ಡಿಫರೆಂಟ್ ಅರ್ಥ ಮಾಡ್ಕೊಳ್ಳಿ. ಇಂಡಸ್ಟ್ರಿಗಳಲ್ಲಿ ಕಾರ್ಪೊರೇಟ್ ಇಂಡಸ್ಟ್ರಿ, ಫ್ರಾಂಚೈಸಿ ಇಂಡಸ್ಟ್ರಿ, MLM ಇಂಡಸ್ಟ್ರಿ. ಫ್ರಾಂಚೈಸಿಲಿ ಒಬ್ರು ಬೆಳಿಬಹುದಾಗಿತ್ತು, 100ರಲ್ಲಿ ಒಬ್ರು ಬೆಳೀತಾರೆ. ಕಾರ್ಪೊರೇಟ್ ಕಂಪನಿಗಳಲ್ಲಿ 100ರಲ್ಲಿ ಒಬ್ರು ಬೆಳೀತಾರೆ. ಫ್ರಾಂಚೈಸಿಗಳಲ್ಲಿ 100ರಲ್ಲಿ 10 ಜನ ಬೆಳೀತಾರೆ. 100ರಲ್ಲಿ 10 ಜನ, 100 ಜನ ಇದ್ದಾರೆ ಅಂದ್ರೆ 10 ಜನ ಬೆಳೆಯಕ್ ಅವಕಾಶ ಇದೆ. 100 ಜನರಲ್ಲಿ 90 ಜನ ಬೆಳೆಯಕ್ ಅವಕಾಶ ಇರೋದು MLM ಇಂಡಸ್ಟ್ರಿಲಿ. ಒಂದು ದೇಶದ ಸಂಪೂರ್ಣ ಆರ್ಥಿಕತೆ ಗಟ್ಟಿ ಆಗುತ್ತೆ, ಒಂದು ದೇಶದ
ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳು ಬರುತ್ತೆ. ಯಾಕಂದ್ರೆ ಇಲ್ಲಿ ಸಿಗುವಂತ ಟ್ರೈನಿಂಗ್ ಸೆಕ್ಟರ್ ಯಾವುದೇ ಕಾರಣಕ್ಕೂ ಕಾರ್ಪೊರೇಟ್ ಕಂಪನಿಗಳಲ್ಲಿ ನಿಮ್ಗೆ ಟ್ರೈನಿಂಗ್ ಸಿಗಲ್ಲ. ಫ್ರಾಂಚೈಸಿಗಳಲ್ಲಿ ಟ್ರೈನಿಂಗ್ ಕೊಡಿಸ್ತಾರೆ ಕೆಲವೊಂದರಲ್ಲಿ, ಆದ್ರೆ MLM ಅಲ್ಲಿ ತುಂಬಾ ಸೀರಿಯಸ್ ಫೋಕಸ್ ಆಗೋದು ಟ್ರೈನಿಂಗ್ ಮತ್ತೆ ಇವೆಂಟ್ ಗಳಿಗೆ ಮಾತ್ರ. ಸೊ ಕಮ್ಯುನಿಕೇಟ್ ಮಾಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಕಾರ್ಪೊರೇಟ್ ಇಂಡಸ್ಟ್ರಿ ಅಂದ್ರೆ ಏನು, ನೀವು ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ. ಫ್ರಾಂಚೈಸಿ ಅಂದ್ರೆ ಏನು ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ MLM ಅಂದ್ರೆ ಏನು ಅಂತ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ಫ್ರಾಂಚೈಸಿಗಿಂತ ಈಸಿ MLM ಅಲ್ಲಿ ಗ್ರೋ ಆಗ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಇನ್ವೆಸ್ಟ್ಮೆಂಟ್ ಮುಖ್ಯನೇ ಅಲ್ಲ, ನಿಮ್ಮ ಟ್ಯಾಲೆಂಟು, ನಿಮ್ಮ ಟೈಮು, ನಿಮ್ಮ ಎಫರ್ಟ್ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಅವಾಗ ನೀವು ಖಂಡಿತ MLM ಅಲ್ಲಿ ಬೆಳಿಬಹುದು. ಸೊ MLM ಕಂಪನಿಗಳು ಸಾಕಷ್ಟಿದೆ. ಅದರಲ್ಲಿ ಮೋದಿಕೇರ್ MLM ಕಂಪನಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ. ನಿಮ್ಗೆ ಇದೊಂದು ಐಡಿಯಾ ಇರ್ಲಿ, MLM ಕಂಪನಿಗಳಲ್ಲಿ 2 ತರ ಕಂಪನಿಗಳಿದೆ. ಒಂದನ್ನ ಲೀಗಲ್ ಕಂಪನಿಗಳು ಅಂತ ಕರಿತೀವಿ, ಇನ್ನೊಂದು ಇಲ್ಲಿಗಲ್ ಕಂಪನಿಗಳು ಅಂತ ಕರಿತೀವಿ. ಇಲ್ಲಿಗಲ್ ಕಂಪನಿಗಳು ಯಾವ್ದ್ಯಾವ್ದು, ಹೇಗೆ ನಾವು ಕನ್ಸಿಡರ್ ಮಾಡಬೇಕು, ಅದ್ರ ಬಗ್ಗೆ ಹೇಗೆ ತಿಳ್ಕೊಬೇಕು, ಅದನ್ನ ಹೇಗೆ ಇಲ್ಲಿಗಲ್ ಕಂಪನಿ ಅಂತ ಡಿಕ್ಲರೇಷನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಜ್ಞಾನ ತಗೊಳ್ಳೋಣ. ನಿನ್ನೆ ಮತ್ತೆ ಇವತ್ತಿನ ಕ್ಲಾಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ವೀರೇಶ್ KB ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾವು ನಿಮಗೆ ಗ್ರೂಪ್ ಅಲ್ಲಿ ಈ ವಿಡಿಯೋಗಳನ್ನ ಸೆಂಡ್ ಮಾಡ್ತೀವಿ. ನೀವು ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾ ಇದ್ದೀನಿ ನಾನು. ಪ್ರತಿಯೊಬ್ರು ಎಕ್ಸ್ಪರ್ಟ್ ಆಗಿ, ಸಿಂಪಲ್ ನಾಲೆಡ್ಜ್, ತುಂಬಾ ಏನು ಇದಿಲ್ಲ, ಆದ್ರೆ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ನೀವು ಸೀರಿಯಸ್ ಆಗೋದಕ್ಕೆ ಇದು ರೈಟ್ ಟೈಮ್ ಬಂದಾಗಿದೆ. ಸೊ ಇದು ರೈಟ್ ಟೈಮ್. ನಿಮ್ಗೆ ಎಲ್ರಿಗೂ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಇದು ರೈಟ್ ಟೈಮ್ ನಿಮಗೆ. ಸೊ ಆರ್ಟ್ಲಿ ವೆಲ್ಕಮ್ ಟು ಮೋದಿಕೇರ್. ಇದೊಂದು MLM ಸಿಸ್ಟಮ್ ಆಗಿದೆ. MLM ಅಲ್ಲಿ ಯಾರು ಬೇಕಾದ್ರೂ ಬೆಳಿಬಹುದು. ಇಲ್ಲಿ ಯಾವುದೇ ಟೈಮ್ ಲಿಮಿಟೇಷನ್ ಇಲ್ಲ, ಟಾರ್ಗೆಟ್ಸ್ ಇಲ್ಲ. ಆದ್ರೆ ನಿಮ್ಮ ಜೀವನನ ನೀವು ಟಾರ್ಗೆಟ್ ಆಗಿ ತಗೊಂಡ್ರೆ, ನಿಮ್ಮ ಲೈಫ್ ಅನ್ನ ನೀವು ಟಾರ್ಗೆಟ್ ಆಗಿ ತಗೊಂಡ್ರೆ, ನಿಮ್ಮ ಸಕ್ಸಸ್ ಅನ್ನ ನೀವು ಟಾರ್ಗೆಟ್ ಆಗಿ ತಗೊಂಡ್ರೆ ನೀವು ಇಲ್ಲಿ ಬೆಳಿಬಹುದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಕೊಡ್ಬೇಕಾಗಿರೋ ನಾಲೆಡ್ಜ್ ಕಂಪ್ಲೀಟ್ ಆಗಿದೆ. ಈಗ ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ನಾನು ನಿಮಗೆ ಆನ್ಸರ್ ಮಾಡಕ್ ರೆಡಿ ಇದ್ದೀನಿ. ಎನಿ ಕ್ವಶನ್ಸ್? ಕೋರ್ಸ್ ಲೀಡರ್ಸ್ ಏನಾದ್ರು ಕ್ವಶನ್ಸ್ ಇದೆಯಾ, ಅಥವಾ ಏನಾದ್ರು ವಿಷಯನ ಇನ್ನೂ ಬ್ಯಾಲೆನ್ಸ್ ಇದೆಯಾ ಹೇಳುವಂತದ್ದು ಕಂಪ್ಲೀಟ್ ಮಾಡಬಹುದು. ಸರ್ ಗುಡ್ ಮಾರ್ನಿಂಗ್ ಸರ್, ನಾಗರಾಜ್ ಮಾತಾಡ್ತಿದ್ದೀನಿ ಸರ್. ಈಗ ಫ್ರಾಂಚೈಸಿ ಬಿಸ್ನೆಸ್ ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅವ್ರ ಐಡಿಯಾ ಅಷ್ಟೇ ಕೊಡ್ತಾರೆ ಸರ್. ಹಲೋ ಸರ್. ಎಸ್ ಸರ್ ಕೇಳಿಸ್ತಾ ಇದೆ ಸರ್. ಫ್ರಾಂಚೈಸಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಐಡಿಯಾ ಮಾತ್ರ ಅವ್ರು ಕೊಡ್ತಾರೆ ಸರ್. ಇನ್ವೆಸ್ಟ್ಮೆಂಟ್ ನಾವ್ ಹಾಕ್ಬೇಕು. ಕರೆಕ್ಟ್. ನಮಗೆ ಬರೋ ಪ್ರಾಫಿಟ್ ಅಲ್ಲಿ ಅವ್ರಿಗೆ some % ಕೊಡ್ಬೇಕಲ್ವಾ ಸರ್? ಹೌದು, ಕರೆಕ್ಟ್ ಪಾಯಿಂಟ್ ಆಕ್ಚುಲಿ. ಎಸ್ ಸರ್. ಮತ್ತೆ ಅವರು ಕೂಡ ಐಡಿಯಾನ ಮತ್ತೆ ನಾವು ಬೇರೆ ಕಡೆ ಮಾಡಂಗಿಲ್ಲ ಸರ್. ಒಂದ್ ಕಡೆ ಮಾತ್ರ ಫ್ರಾಂಚೈಸ್ ಓಪನ್ ಮಾಡಿದ್ರೆ ಅಲ್ಲೇ ಮಾತ್ರ ಸೆಟಲ್ ಆಗ್ಬೇಕು, ಮತ್ತೆ ಬೇರೆ ಕಡೆ ಓಪನ್ ಮಾಡಂಗಿಲ್ವಾ ಸರ್ ಅದು? ಎಸ್ ಸರ್. ಈಗ ನೋಡಿ, ಅವ್ರು ಏನೇ ಐಡಿಯಾ ಕೊಡ್ತಾರೆ ಅಂದ್ರೂ ಕೂಡ, ಈಗ ಉದಾಹರಣೆ KFC ಹೋಟೆಲ್ ಓಪನ್ ಮಾಡಿದ್ದೀರಿ ನೀವು, ಐಡಿಯಾ ಸಿಕ್ತು ನಿಮ್ಗೆ, ಅವರೆಲ್ಲ ಐಡಿಯಾ ಹೇಳ್ಕೊಟ್ರು ನಿಮಗೆ. ಒಂದ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಬರ್ತದೆ ಏನಂತ, ಈಗ ನಾನೇ ಹೇಳ್ಕೊಡ್ಬೋದಲ್ಲ ಬೇರೆಯವರಿಗೆ, ಅಥವಾ ನಾನು ಹಿಂಗ್ ಮಾಡ್ರಿ ಅಂತ ಹೇಳ್ಕೊಡ್ಬೋದು. ಆತರ ನೀವೇನಾದ್ರು, ಅದು ಇಲ್ಲೀಗಲ್ ಅಂತ ಕರೀತಾರೆ, ಅದನ್ನೇನಾದ್ರು ನೀವು ಮಾಡಿದ್ರೆ ನೀವು ಅದನ್ನ ಲೀಗಲಿ ಆಕ್ಷನ್ ತಗೊಂಡು ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಸಿಸ್ಟಮ್ ಪ್ರಕಾರ ನೀವು ಹೇಳ್ಕೊಡೋ ಹಾಗಿಲ್ಲ ಬೇರೆಯವ್ರಿಗೇನು. ನೀವು ಕಲ್ತ್ಕೊಂಡು ಯೂಸ್ ಮಾಡ್ಕೋಬೇಕು, ನೀವು ಬೆಳಿಬೇಕು. ಆದ್ರೆ ಅದ್ರ ಪರ್ಸೆಂಟೇಜ್ ಅವ್ರಿಗೆ ಪ್ರಾಫಿಟ್ ಕೊಡ್ಬೇಕು. ಐಡಿಯಾನ ಅವ್ರು ಕೊಟ್ಟಿರ್ತಾರೆ, ಅದನ್ನ ಉಪಯೋಗಿಸ್ಕೊಂಡು ನೀವು ಬೆಳಿಬಹುದು. ನೀವು ಬೆಳೆದಿದ್ದಕ್ಕೆ ಅವರಿಗೆ ಪರ್ಸೆಂಟೇಜ್ ಅಲ್ಲಿ ಪ್ರಾಫಿಟ್ ಕೊಡಬೇಕು. ಇನ್ವೆಸ್ಟ್ಮೆಂಟ್ ನಮ್ದು, ಕೆಲಸ ನಮ್ದು, ಪ್ರಾಫಿಟ್ ಅವ್ರಿಗೆ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ. ಸೂಪರ್ ಸರ್, ಕರೆಕ್ಟ್ ಪಾಯಿಂಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರೇಟ್ ಸರ್, ಗ್ರೇಟ್. ಮತ್ತೆ ಅಲ್ಲಿ ಅವ್ರು ಹೇಳ್ದಂಗೆ ಕೇಳ್ಬೇಕು ಸರ್. ನಾವು ನಮ್ಮ ಓನ್ ಆಗಿ ಏನು ಮಾಡೋ ಹಾಗಿಲ್ಲ. ಅವ್ರು ಹೇಳಿರೋ ತರಾನೇ ಚಿತ್ರ ಬರ್ಸ್ಬೇಕು, ಅದೇ ಕಲರ್ ಇರ್ಬೇಕು, ಹಾಗೆ ರೂಮು ಹಾಗೆ ಇರ್ಬೇಕು, ಅದೇ ಬೋರ್ಡೇ ಇರ್ಬೇಕು. ನಮಗೆ ಹೆಂಗ್ ಬೇಕೋ ಹಂಗೆ ನಾವ್ ಮಾಡ್ಕೊಳಂಗಿಲ್ಲ ಸರ್. ಕಂಪನಿ ಅವ್ರ ಸಿಸ್ಟಮ್ ಏನಿದೆ ಅದ್ರ ಪ್ರಕಾರನೇ ನಾವ್ ಮಾಡ್ತಿರ್ಬೇಕಾಗುತ್ತೆ ಸರ್. ಬಟ್ ಇನ್ಕಮ್ ಮಾತ್ರ ಅವ್ರಿಗೆ ಹೋಗ್ತಿರುತ್ತೆ. ಏನ್ ಬಿಸ್ನೆಸ್ ಆಗುತ್ತೆ ಇಷ್ಟು % ಅಂತ ಮಾತ್ರ ನಮ್ಗೆ ಬರ್ತಾ ಇರುತ್ತೆ. ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಇದೆಲ್ಲ ಬಹಳ ಮುಖ್ಯ. ಸೊ ವಂಡರ್ಫುಲ್ ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ ಪರಮೇಶ್ ಸರ್. ಎಸ್, ಯಾಕಂದ್ರೆ ನಾವೆಲ್ಲರೂ ಕೂಡ ಅವ್ರು ಕೊಟ್ಟಿರೋ ಐಡಿಯಾದ ಮೇಲೆ ಆಲ್ರೆಡಿ ನಾವು ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ನೋಡಿ, ಇದ್ದಿದ್ದೇ 2 ಆಪರ್ಚುನಿಟಿ ಲೈಫ್ ಅಲ್ಲಿ. ಅವಾಗ ಒಂದು
ನಾವು ಇದು ಶುರುವಾಗಿದ್ದು ಕಾರ್ಪೊರೇಟ್ ಕಂಪನಿಗಳು ಶುರುವಾಗಿದ್ದು 300 ವರ್ಷ ಆಗಿದೆ ಆಲ್ರೆಡಿ. ಸೊ ಈ ಫ್ರಾಂಚೈಸಿಗಳು ಶುರುವಾಗಿ 150ರಿಂದ 180 ವರ್ಷ ಆಗಿದೆ. ಮೊದಲೇನಿತ್ತು ಜನರ ಹತ್ರ? ಮೊದ್ಲೇನಿತ್ತು ಜನರ ಹತ್ರ? ಒಂದ್ ನಿಮಿಷ. ಮೊದ್ಲೇನಿತ್ತು ಜನರ ಹತ್ರ ಅಂತ ಹೇಳಿದ್ರೆ, ನನ್ನ ಹತ್ರ ಸ್ವಂತ ಐಡಿಯಾ ಇಲ್ಲ, ನಾನೇನು ಮಾಡಕ್ ಆಗಲ್ಲ, ನನ್ ಕೈಲಿ ಏನು ಕೆಪಾಸಿಟಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಸೊ ಯಾವಾಗ ಫ್ರಾಂಚೈಸಿ ಬಂತು, ಐಡಿಯಾ ಅವ್ರು ಕೊಡಕ್ ರೆಡಿ ಆಗಿದ್ರೆ, ಸಕ್ಸಸ್ ಆಗಿದೆ ಆಲ್ರೆಡಿ. ಹೊಸ ಹೊಸ ರೀತಿ ಯೋಚನೆ ಮಾಡಕ್ಕೆ, ಜೀವನ ಕಳೆಯಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ, ಆಲ್ರೆಡಿ ಸಕ್ಸಸ್ ಆಗಿದೆ. ಅವರು ಸಕ್ಸಸ್ ಆಗಿರೋ ಐಡಿಯಾ ನಮಗೆ ಕೊಡ್ತಾರೆ, ನಾವು ವರ್ಕ್ ಮಾಡ್ತೀವಿ. ಆದ್ರೆ 100 ರೂಪಾಯಿದಲ್ಲಿ 2 ರೂಪಾಯಿ ಅವ್ರಿಗೆ ಲಾಭ ಕೊಡ್ಬೇಕು. 2 ರೂಪಾಯಿ ಬಗ್ಗೆ ಯೋಚನೆ ಅವ್ರು ಮಾಡಕ್ ರೆಡಿ ಇಲ್ಲ. 98 ರೂಪಾಯಿ ಲಾಭ ಬರುತ್ತಲ್ಲ ಅವ್ರ ಕೊಟ್ಟಿರೋ ಐಡಿಯಾದಿಂದ, ಇದ್ರ ಯೋಚನೆ ಮಾಡಿ ಫ್ರಾಂಚೈಸಿಗಳು ಕ್ಲಿಕ್ ಆಗಿರುವಂತದ್ದು. ಸೊ ಎಸ್, ಅವ್ರು ಹೇಳ್ದಂಗೆ ಎಲ್ಲ ಕೇಳ್ಬೇಕು ನಾವು. ನಮ್ ಬಂಡವಾಳ, ನಮ್ ಕೆಲ್ಸ, ನಾವೇ ಕಷ್ಟ ಪಡೋದು. ಆದ್ರೆ ಪರ್ಸೆಂಟೇಜ್ ಯಾಕೆ ಕೊಡ್ತೀವಿ ಅಂದ್ರೆ, ಅವ್ರು ಕೊಟ್ಟಿರೋ ಐಡಿಯಾ, ಅವ್ರು ಹೇಳ್ಕೊಟ್ಟಿರೋಂತ ರೀತಿ, ಅವ್ರ ಹೆಸರನ್ನ ಯೂಸ್ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ನಾವು ಬೆಳಿತೀವಿ. ಇನ್ನ ಕೆಲವೊಂದು ಮಿಶ್ರ ಪೇಡ ಅಂತ ಒಂದು ಓಪನ್ ಆಗಿದೆ, ಹುಬ್ಳಿ ಅವ್ರ ಮೇನ್ ಬ್ರಾಂಚ್, ಹುಬ್ಳಿ ಧಾರವಾಡ ಅವ್ರ ಮೇನ್ ಬ್ರಾಂಚ್. ಎಲ್ ಬೇಕಾದ್ರೂ ನೀವು ಓಪನ್ ಮಾಡ್ಬೋದು ಅದನ್ನ. ಅದಕ್ಕೆ ಸಮ್ ಪರ್ಸೆಂಟೇಜ್ ಅವರು ಐಟಮ್ ಕಳಿಸ್ತಾರೆ, ನಾವು ಮಾರ್ತೀವಿ. ಆ ಪ್ರಾಡಕ್ಟ್ ಗೆ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅಷ್ಟೇ. ಅಂದ್ರೆ ಉದಾಹರಣೆಗೆ 20 ರೂಪಾಯಿ ಇರೋ ರೇಟು ನಿಮ್ಗೆ 16 ರೂಪಾಯಿಗೂ 18 ರೂಪಾಯಿಗೂ ಕೊಡ್ತಾರೆ. 2 ರೂಪಾಯಿ ನಿಮ್ ಲಾಭಕ್ಕೋಸ್ಕರ ಮಾರ್ಬೇಕು. ಅವ್ರ ಐಟಮ್ ಅನ್ನ ನೀವು ಮಾರ್ತೀರಿ, ನಿಮ್ಗೆ 2% ಲಾಭ ಕೊಡ್ತಾರೆ. ಆದ್ರೆ ಇನ್ವೆಸ್ಟ್ಮೆಂಟ್ ನಿಮ್ದೆ. ನೀವ್ ಏನೇನ್ ಡೆಕೋರೇಷನ್ ಮಾಡ್ಕೋಬೇಕು, ಹೆಂಗ್ ಬರ್ಬೇಕಂತ ಹೇಳ್ಕೊಡ್ತಾರೆ. ಅವ್ರ ಐಟಮ್ ಕೊಡ್ತಾರೆ, ನೀವು ಸೇಲ್ ಮಾಡ್ತೀರಿ, 2% ಪ್ರಾಫಿಟ್ ನೀವ್ ಇಟ್ಕೊಂತೀರಿ. ಅಂದ್ರೆ 20% ಪ್ರಾಫಿಟ್ ನೀವು ಇಟ್ಕೊಂತೀರಿ, 18% ನೀವು ಅವರಿಗೆ 20% ನೀವು ಪ್ರಾಫಿಟ್ ಇಟ್ಕೊಂತೀರಿ, 80% ಪ್ರಾಫಿಟ್ ಅವರಿಗೆ ವಾಪಸ್ ಕೊಡ್ತೀರಿ. ಇದು ಫ್ರಾಂಚೈಸಿಯ ಮೇಜರ್. ಆದ್ರೆ MLM ಅಲ್ಲಿ ಆಗಲ್ಲ. ನೀವು ಕಂಪನಿಯ ಅಂದ್ರೆ ಎರಡು ಮೇಜರ್ ಸ್ಟೇ ಬ್ಯಾಕ್ ಇರೋದು ಫ್ರಾಂಚೈಸಿಲಿ. ಒಂದು ನಾನ್ ಹೊಸದಾಗಿ ರಿಕ್ರೂಟ್ ಮಾಡಕ್ ಆಗಲ್ಲ, ಹೊಸ ಜನರನ್ನ ನಾನು ಸ್ಪಾನ್ಸರ್ ಮಾಡಕ್ ಆಗಲ್ಲ. ಎರಡನೇದು, ನಾನು ಮಾಡಿರೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ನನಗೆ ಕಂಪ್ಲೀಟ್ ಅನ್ಸಲ್ಲ. ನಾನು ಯಾರಿಗಾರು ಸ್ಪಾನ್ಸರ್ ಮಾಡಿರ್ತೀನಲ್ಲ, ಸ್ಪಾನ್ಸರ್ ಮಾಡಕ್ ಆಗೋದೇ ಇಲ್ಲ ಅಲ್ಲಿ. ಅವ್ರು ಮಾಡೋ ಬಿಸ್ನೆಸ್ ಅಂದ್ರೆ ಯಾರೊಬ್ರು ಫ್ರೆಂಡ್ ಇರ್ತಾರೆ, ನಾನು ಇಂಟ್ರೊಡ್ಯೂಸ್ ಮಾಡ್ಕೊಟ್ರು ಕೂಡ ಅದು ನನಗೆ ಕೌಂಟ್ ಆಗಲ್ಲ ನನ್ನ ಬಿಸ್ನೆಸ್ ಆಗಿ. ಸೊ ಇದು ಎರಡೇ ಸ್ಟೇ ಬ್ಯಾಕ್ ಇರೋದು. ಅದೆರಡು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೇಮ್ ಟು ಸೇಮ್ ಫ್ರಾಂಚೈಸಿ ಮೋದಿಕರು ಕೂಡ ಅಷ್ಟೇ. ನಮ್ಮ ಐಡಿಯಾ ಉಪಯೋಗಿಸಂಗಿಲ್ಲ, ಕಂಪನಿ ಏನ್ ಕೊಟ್ಟಿದೆ ಅದೇ ಐಡಿಯಾ ಉಪಯೋಗಿಸ್ಬೇಕು. ಕಂಪನಿ ಹೇಗೆ ಹೇಳ್ತಿದೆ ಅದೇ ಕೆಲಸ ಮಾಡ್ಬೇಕು. ಕಂಪನಿ ಪ್ರಾಡಕ್ಟ್ ನ ನಾವು ರಿಟೇಲ್ ಮಾಡ್ಬೇಕು. 2-3 ಬೇರೆ ಬೇರೆ ಕಂಪನಿ ರಿಟೇಲ್ ಮಾಡಿದ್ರೆ MC ನಂಬರ್ ಬ್ಲಾಕ್ ಆಗುತ್ತೆ. ಆದ್ರೆ ಅದೇ ಕಂಪನಿಯ ಪ್ರಾಡಕ್ಟ್ ನೇ ರಿಟೇಲ್ ಮಾಡ್ಬೇಕು. ವೆರಿ ಕ್ಲಿಯರ್ ಮೆಸೇಜ್ ಏನಂತ ಹೇಳಿದ್ರೆ, ನಾನು ಇಲ್ಲಿ 2 ಪ್ಲಸ್ ಪಾಯಿಂಟ್. ಇನ್ವೆಸ್ಟ್ಮೆಂಟ್ 0. ನಾನು 1 ರೂಪಾಯಿನ ಬಂಡವಾಳ ಹಾಕಲ್ಲ. ಪ್ರಾಡಕ್ಟ್ ಎಷ್ಟು ಬೇಕಾದ್ರೂ ನನಗೆ ಕೊಡ್ತಾರೆ ನಾನು ರಿಟೇಲ್ ಮಾಡಕ್ಕೆ. ಎರಡನೇದು, ನಾನು ಇನ್ನೊಬ್ಬರನ್ನ ರಿಕ್ರೂಟ್ ಮಾಡಿದ್ರೆ ಅದರಿಂದ ನಾನು ಗ್ರೋ ಆಗ್ತೀನಿ, ಅವರು ಬೆಳಿತಾರೆ, ನಾನು ಬೆಳಿತೇನೆ. ಬೆಳೆಯುವಂತ ಅವಕಾಶ ಅವ್ರಿಗೆ ಕೊಡ್ತೀನಿ, ಅವರು ಕಂಪನಿಗೆ ಜಾಯಿನ್ ಆಗ್ತಾರೆ, ನನ್ನ ಲೈಫ್ ಸೆಟ್ಲ್ ಆಗುತ್ತೆ. ಇದು ಪಾಯಿಂಟ್. ಥ್ಯಾಂಕ್ ಯು. ಸೊ ಎನಿ ಕ್ವಶನ್ಸ್ ಗಳನ್ನ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡ್ತೀವಿ, ಸೊ ನೀವು ಮಾತಾಡಬಹುದು. ಶೋಭಾ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್, ನಾವು ನಿಮಗೆ ಅನ್ಮ್ಯೂಟ್ ಆಪ್ಷನ್ ಮಾಡಿ ಕೊಡ್ತಾ ಇದೀವಿ, ನೀವು ಅಲ್ಲಿ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ಏನಾದ್ರು ಕ್ವಶನ್ಸ್ ಗಳಿದ್ರೆ ಕೇಳ್ಬಹುದು. ಪ್ರಶ್ನೆ ಮೇಡಮ್ ಈ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದಾಗಿರ್ಬೇಕು ದಯವಿಟ್ಟು. ಬೇರೆ ಏನೇ ಪ್ರಶ್ನೆಗಳಿದ್ರು, ನಿನ್ನೆ ನಾವು ಅಲೈನ್ಮೆಂಟ್ ತಪ್ಪಿದೀವಿ. ಆಕ್ಚುಲಿ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಇಲ್ದಿರೋ ಬೇರೆ ಬೇರೆ ವಿಷಯ ಮಾತಾಡಿದ್ರಿ. ನಿಮ್ಗೆ ಆತರ ಏನಾದ್ರು ಪ್ರಶ್ನೆಗಳಿದ್ರೆ ವೈಯಕ್ತಿಕವಾಗಿ ಕಾಲ್ ಮಾಡಿ, ವೈಯಕ್ತಿಕವಾಗಿ ನಿಮ್ಮ ಅಪ್ಲೈನ್ ಜೊತೆ ಕಮ್ಯುನಿಕೇಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಈ ಝೂಮ್ ಕ್ಲಾಸ್ ಅಲ್ಲಿ ಇವತ್ತಿಗೆ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಮಾತ್ರ ಪ್ರಶ್ನೆಗಳನ್ನು ಕೇಳಬೇಕು. ಥ್ಯಾಂಕ್ ಯು. ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ ಮೊಬೈಲ್ ನ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು ಶೋಭಾ ಮೇಡಮ್. ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡಬಹುದು. ಎಸ್, ಮಾತಾಡಬಹುದು. ಏನು ಕ್ವಶನ್ಸ್ ಇಲ್ಲ ಸರ್? ಕ್ವಶನ್ಸ್ ಇಲ್ಲ, ಹ್ಯಾಂಡ್ ರೈಸ್ ಮಾಡಿದ್ರಿ ಅಲ್ಲ ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ಪರಮೇಶ್ವರಪ್ಪ ಆರ್ ಅವ್ರು ಮಾತಾಡಬಹುದು. ಅನ್ಮ್ಯೂಟ್ ಮಾಡಬಹುದು ಪರಮೇಶ್ವರಪ್ಪ ಆರ್. ಪರಮೇಶ್ವರಪ್ಪ ಆರ್ ಅನ್ಮ್ಯೂಟ್ ಮಾಡಬಹುದು. ಓಕೆ, ಸೊ ಓವರ್ ಟು ಸಾರಿ
ಸರ್ ಮಾತಾಡ್ಬೋದು ಸರ್. ಪರಮೇಶ್ವರಪ್ಪ ಸರ್ ಮತ್ತೆ ಮ್ಯೂಟ್ ಮಾಡೋದು. ಹಾ, ಅನ್ಮ್ಯೂಟ್ ಆಗಿದೆ, ನೀವು ಮಾತಾಡಕ್ ಶುರು ಮಾಡ್ಬೋದು ಪರಮೇಶ್ವರಪ್ಪ ಅವರು. ಓಕೆ, ಬಸವರಾಜ್ ಆರ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಸೊ ಎಸ್, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ಸರ್ ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕಮ್ಯುನಿಕೇಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಎಕ್ಸ್ಪರ್ಟ್ ಆದ್ರಿ ಅಂತ ಅನ್ಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಅಲ್ಲಿ. ಓಕೆ, ಕೋಸ್ಟ್ ಲೀಡರ್ಸ್ ನಾನು ನಿಮ್ಗೆ ಓವರ್ ಕೊಡ್ತಾ ಇದ್ದೀನಿ, ನಿಮ್ ವೇದಿಕೆ ಕೊಡ್ತಾ ಇದ್ದೀನಿ. ಸೊ ಎನಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ಕಮ್ಯುನಿಕೇಟ್ ಮಾಡಬಹುದು. ಸೊ ಓವರ್ ಟು ಯು ಲೀಡರ್ಸ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನಾನು ನಿರಂಜನ್ ಸರ್ ಮಾತಾಡ್ತಾ ಇರೋದು. ಖಂಡಿತ ಇವತ್ತು ಒಂದು ಅದ್ಭುತವಾದ ವಿಚಾರವನ್ನ ತಿಳಿಸ್ಕೊಟ್ರಿ. ಬಿಸ್ನೆಸ್ ವರ್ಲ್ಡ್ ಹೇಗಿದೆ, ಯಾವ ಯಾವ ವಿಭಾಗದಲ್ಲಿ ನಾವು ಬಿಸ್ನೆಸ್ ಆರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ಇಲ್ಲಿ ಕಾರ್ಪೊರೇಟಿವ್ ಬಿಸ್ನೆಸ್ ಇರ್ಬೋದು ಅಥವಾ ಫ್ರಾಂಚೈಸಿ ಬಿಸ್ನೆಸ್ ಇರ್ಬೋದು ಸರ್. ಇನ್ವೆಸ್ಟ್ ಮಾಡಿದ್ಮೇಲೆ ಒಂದು ಆತಂಕ ಇರುತ್ತೆ ಸರ್, ಗೆಲ್ಬಹುದು ಅಥವಾ ಸೋಲ್ಬಹುದು ಅನ್ನೋ ಒಂದು ಆತಂಕ ಇರುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡಿರ್ತೀವಿ ಸರ್, ಚಿಕ್ಕ ಪುಟ್ಟದಾಗ ಮಾಡಿರಲ್ಲ. ಅದು ಸಾಮಾನ್ಯ ಜನಗಳ ಕೈಲಿ ಸಾಧ್ಯವಾಗದ ಮಾತು ಅನ್ನೋದು ನನಗಿಲ್ಲಿ ಅರ್ಥ ಆಯ್ತು ಸರ್. ಆನಂತರ ಅದನ್ನ ನಿರ್ವಹಣೆ ಮಾಡ್ತಾನೆ ಹೋಗ್ತಾ ಇರ್ಬೇಕಾಗುತ್ತೆ ಸರ್, ನಿರಂತರವಾಗಿ. ಅಲ್ಲಿ ಎಲ್ಲಾದ್ರೂ ನಿರ್ವಹಣೆಯಲ್ಲಿ ಒಂದ್ ಎಡ್ರು ತೊಡ್ರು ಆದ್ರೂ ಸಹ ಇವತ್ತು ಕಾರ್ಪೊರೇಟ್ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು, ಅಥವಾ ಫ್ರಾಂಚೈಸಿ ಬಿಸ್ನೆಸ್ ಕಂಪನೀಸ್ ಆಗಿರ್ಬೋದು, ಬಿದ್ದೋಗಿದಾವೆ ಸರ್. ನಾವು ನೋಡಿದೀವಿ, ಖಂಡಿತ ಅಟ್ರ್ ಫ್ಲಾಪ್ ಆಗಿದಾವೆ, ತುಂಬಾನೇ ದೊಡ್ಡ ನಷ್ಟವನ್ನ ಅನುಭವಿಸಿದಾವೆ. ಅಲ್ಲಿನ ಜನಗಳು ಸಹ ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ ಅಂತ ಒಂದು ಇದಾಗಿದೆ. ಯಾಕೋ ಒಬ್ರಿಗೆ ಏಜೆನ್ಸಿ ಕೊಡ್ತಾರೆ ಸರ್, ಎಲ್ಲ ಡೆಕೋರೇಟ್ ಮಾಡಿ ರೂಮ್ ಮಾಡಿರ್ತಾರೆ ಫ್ರಾಂಚೈಸಿಯಲ್ಲಿ. ಏನೋ ಅವ್ರದ್ದು ಮೂವ್ಮೆಂಟ್ ಆಗ್ಲಿಲ್ಲ, ಸೇಲ್ ಆಗ್ಲಿಲ್ಲ, ಕಂಪನಿಗೆ ಒಂದು ಬ್ಲಾಕ್ ಮಾರ್ಕ್ ಬಂತು ಅಂದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿರೋ ವ್ಯಕ್ತಿನೂ ಸಮೇತ ಅದನ್ನ ಕಳ್ಕೊಳ್ಬೇಕಾಗುತ್ತೆ ಫ್ರಾಂಚೈಸಿ ಬಿಸ್ನೆಸ್ ಅಲ್ಲಿ. ಈ ಆತಂಕ ಅಲ್ಲಿ ಕಾಡುತ್ತೆ ಸರ್, ಆ ಎರಡು ಅಂಶಗಳಲ್ಲಿ ನಾನು ಅದನ್ನ ಅನಾಲಿಸಿಸ್ ಮಾಡಿ ನೋಡಿದೆ. ಬಟ್ MLM ಅಲ್ಲಿ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಸರ್, ಬಿಸ್ನೆಸ್ ಓನರ್ ಆಗಿರ್ತೀವಿ. ಇಲ್ಲಿ ಯಾವುದೇ ಒಂದು ಆತಂಕ ಇರಲ್ಲ ಸರ್, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಇರಲ್ಲ. ಬಟ್ ಒಂದಷ್ಟು ಪ್ರಮಾಣದ ಎಜುಕೇಶನ್ ತೆಗೆದುಕೊಂಡ್ಬಿಟ್ಟು ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ತಾ ಹೋಗ್ಬಿಟ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮುಂದುವರಿಬಹುದು. ಜೊತೆಗೆ ನಿರಂತರವಾಗಿ ನಾವು ಎಫರ್ಟ್ ಶ್ರಮ ಹಾಕಂತ ಅಗತ್ಯ ಇಲ್ಲಿ ಇಲ್ಲ ಸರ್. ಒಂದು 2 to 3 years ಈ MLM ಅಲ್ಲಿ ನಾವು ಶ್ರಮ ಹಾಕ್ಬಿಟ್ರೆ ಆನಂತರ ಶ್ರಮದ ಅಗತ್ಯತೆನೇ ಇಲ್ಲಿ ಇರಲ್ಲ. ಯಾವುದೇ ಆತಂಕ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಮತ್ತೆ ಒಂದು ಖುಷಿಯಾಗಿ ನಾವು ಜೀವನ ನಿರ್ವಹಣೆ ಮಾಡೋ ಅಂತ ಒಂದು ಇದನ್ನ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡೆ ಸರ್. ಇಲ್ಲಿ ತುಂಬಾ ಅದ್ಭುತವಾಗಿದೆ ಸರ್. MLM ಇಸ್ ವೆರಿ ಫ್ಯಾಂಟಾಸ್ಟಿಕ್ ಅಂತ ಹೇಳಿ ನನ್ಗೆ ಅನಿಸ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಪಾಯಿಂಟ್ ನಿರಂಜನ್ ಸರ್. ಆಕ್ಚುಲಿ ತುಂಬಾ ಕ್ಲಾರಿಟಿ ಬಂತು ನಿಮ್ಮ ಮಾತಲ್ಲಿ. ಸತ್ಯ ಇದೆ ಆಕ್ಚುಲಿ, ಇದೇ ಸತ್ಯ ಆಕ್ಚುಲಿ. ಇದಕ್ಕಿಂತ ಇನ್ನೊಂದು ಮತ್ತೊಂದು ಇಲ್ವೇ ಇಲ್ಲ. ರಿಸ್ಕ್ ಬರುತ್ತೆ, ಭಯ ಬರುತ್ತೆ, ಕೋಟ್ಯಾಂತರ ರೂಪಾಯಿ ನಾನು ಹಾಕಕ್ ರೆಡಿ ಇದ್ದೀನಿ. ಆದ್ರೆ ಅವಕಾಶಗಳು ನಮ್ಗೆ ಯಾವ ತರ ಬರ್ತದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಬಿದ್ದ ಅಂದ್ರೆ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಕಂಪನಿ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು ಬಂದು ಅವನಿಗೆ ಹೆಲ್ಪ್ ಮಾಡೋದಿಲ್ಲ. ಆದ್ರೆ ಅದೇ ನೀವು ಬೀಳ್ದೇನೆ ಸೇಫ್ ಆಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕಂದ್ರೆ MLM ಇಸ್ ಎ ಬೆಸ್ಟ್. ಯಾಕಂದ್ರೆ ನೀವು ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ, ಆದ್ರೆ ಗ್ರೋತ್ ಆಗ್ತಾ ಹೋಗ್ತೀರಾ. ಈ ಒಂದು ಪಾಯಿಂಟ್ ಅನ್ನು ನೀವು ಕನೆಕ್ಟ್ ಮಾಡಿದಿರಿ. ತುಂಬಾ ಖುಷಿ ಆಯ್ತು ನಿರಂಜನ್ ಸರ್, ಒಳ್ಳೆ ಪಾಯಿಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ ಸರ್, ನಾನು ಮಂಜುಳಾ ರವಿಕುಮಾರ್ ಸರ್ ಮಾತಾಡ್ತಾ ಇದ್ದೀನಿ ಸರ್. ಇವತ್ತಿನ ಕ್ಲಾಸ್ ತುಂಬಾ ಬ್ಯೂಟಿಫುಲ್ ಆಗಿ ಅರ್ಥ ಮಾಡಿಸಿದ್ರೆ ಸರ್. ನಮ್ಮ ಪ್ರಪಂಚದಲ್ಲಿ ಯಾವ ತರ ಒಂದು ಬಿಸ್ನೆಸ್ ಗಳು ಇದಾವೆ, ಕಾರ್ಪೊರೇಟ್ ಇರ್ಬೋದು, ಫ್ರಾಂಚೈಸಿ ಇರ್ಬೋದು, MLM ಇರ್ಬೋದು, ಈ ಕಂಪ್ನಿಗಳನ್ನ ನಾವು ಉದಾಹರಣೆಗಳ ಸಮೇತ ನಮಗೆ ಕ್ಲಾರಿಟಿ ಕೊಟ್ರಿ. ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಇರ್ಬೋದು, ಯಾವ್ಯಾವ ತರ ಕಂಪ್ನಿಗಳು ಯಾವ್ಯಾವ ಅಂಡರ್ ಸೆಕ್ಟರ್ ಅಲ್ಲಿ ಬರ್ತಾವೆ ಅಂತ ಹೇಳಿ ಈ ಒಂದು ಪಾಯಿಂಟ್ ಗಳನ್ನ ನೋಡ್ತಾ ಹೋದ್ರೆ, ಈ ಕಾರ್ಪೊರೇಟ್ ಮತ್ತೆ ಫ್ರಾಂಚೈಸಿ ಏನ್ ಕಂಪ್ನಿಗಳಿದಾವಲ್ಲ, ಇವು ಒಂದು ಸೀಮಿತ ವರ್ಗಕ್ಕೆ ಮಾತ್ರ ಮೀಸಲು. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಇವನ್ನ
ಆರಂಭ ಮಾಡಕ್ ಆಗಲೇ ಇಲ್ಲ ತಮ್ಮ ಲೈಫ್ ಅಲ್ಲಿ ಸರ್. ಆ ತರ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇದನ್ನ ಚಾನ್ಸೇ ಇಲ್ಲ ಸರ್ ಲೈಫ್ ಅಲ್ಲಿ. ಆದ್ರೆ MLM ಸಿಸ್ಟಮ್ ಅಲ್ಲಿ ಎನಿಬಡಿ ಕ್ಯಾನ್ ಡೂ, ಯಾರು ಬೇಕಾದ್ರೂ ಮಾಡ್ಬೋದು. ಅವರು ಪೂರ್ತಿ ಓನರ್ಶಿಪ್ ತರ ಮೆಂಟಾಲಿಟಿನ ಇಟ್ಕೋಬಹುದು ಅನ್ನೋದಕ್ಕೆ ಈ 3 ಉದಾಹರಣೆಗಳನ್ನ ನೀವು ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ MLM ಅಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಏನು ಇಲ್ಲ, ವಿತೌಟ್ ಎಜುಕೇಶನ್ ಪ್ರತಿಯೊಂದನ್ನು ಸಹಿತ ನಾವು ಇಲ್ಲಿ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ನಾವು ಇಂಡಿಪೆಂಡೆಂಟ್ ಆಗಿ ಅವಕಾಶ ಇದೆ. ಬಟ್ ಅಲ್ಲಿ ಕಾರ್ಪೊರೇಟ್ ಇರ್ಬೋದು, ಫ್ರಾಂಚೈಸಿ ಇರ್ಬೋದು, ಅದ್ರಲ್ಲಿ ಇನ್ನೊಬ್ರ ಅಂಡರ್ ಅಲ್ಲಿ ಕಂಟ್ರೋಲ್ ಆಗಿರ್ತೀವಿ ಸರ್. ಅದನ್ನ ನೀವು ಕ್ಲಿಯರ್ ಮಾಡಿಕೊಟ್ಟಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಪಾಯಿಂಟ್ ಅನ್ನ ಕಮ್ಯುನಿಕೇಟ್ ಮಾಡಿದಿರಿ ರವಿಕುಮಾರ್ ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನೋಟಿಸ್ ಮಾಡಿ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಾನು ಅವಾಗ್ಲೇ ಪಾಯಿಂಟ್ ಹೇಳ್ದೆ, 100ರಲ್ಲಿ ಒಬ್ರು ವ್ಯಕ್ತಿ ಬೆಳಿತಾರೆ ಕಾರ್ಪೊರೇಟ್ ಕಂಪನಿಗಳು, ಒಬ್ರು ಕ್ರಿಯೇಟ್ ಮಾಡಬಹುದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕ್ಬೇಕು. 100 ಜನರಲ್ಲಿ 10 ಜನ ಬೆಳಿಬಹುದು ಫ್ರಾಂಚೈಸಿಗಳಲ್ಲಿ, ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು. ಸೊ 100ರಲ್ಲಿ 90 ಜನ ಬೆಳಿತಾರೆ MLM ಅಲ್ಲಿ, ಯಾಕಂದ್ರೆ ಬಂಡವಾಳನೇ ಇಲ್ಲ, ಇನ್ವೆಸ್ಟ್ಮೆಂಟೇ ಇಲ್ಲ. ಟೈಮು ಪ್ಲಸ್ ಎಫರ್ಟ್ ಹಾಕಿದ್ರೆ ಸಾಕು, ಲೈಫ್ ಅಲ್ಲಿ ಅನ್ಕೊಂಡಿದ್ ತರ ಬದುಕಬಹುದು. ಇಷ್ಟೇ MLM ಅಲ್ಲಿ ಮಾಡ್ಬೇಕಾಗಿರೋದು. ಗುಡ್ ನ್ಯೂಸ್, ಇಲ್ಲಿ ಓನರ್ಶಿಪ್ ಬರ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಆದ್ರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ಅನ್ಕೋಬೇಕು. ಓನರ್ಶಿಪ್ ಮೆಂಟಾಲಿಟಿ ಬರಬೇಕು. ಅವಾಗ ಮಾತ್ರ ಯಶಸ್ಸಾಗಕ್ಕೆ ಸಾಧ್ಯ ಇದೆ. ಸೊ ಇದು ಪಾಯಿಂಟ್ ಅನ್ನ ರವಿಕುಮಾರ್ ಸರ್ ಕಮ್ಯುನಿಕೇಟ್ ಮಾಡಿದ್ದಾರೆ. ಸೊ ಒಂದ್ಸರಿ ಥ್ಯಾಂಕ್ ಯು ಹೇಳೋಣ ರವಿಕುಮಾರ್ ಸರ್ಗೆ. ಥ್ಯಾಂಕ್ ಯು ಸರ್, ಸೂಪರ್ ಪಾಯಿಂಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಗುಡ್ಮುದಕಿ ಮನೆ, ನಾನು ಕಲಶಪ್ಪ ಸರ್ ಮಾತಾಡ್ತಾ ಇದ್ದೀನಿ ಸರ್. ಇವತ್ತಿನ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ನಿನ್ನೆ ನಾವು ನೋಡ್ಕೊಂಡು ಬಂದಿವಿ, ಸೆಬಿ ನೋಡ್ಕೊಂಡು ಬಂದ್ವಿ, ಎಂಪ್ಲಾಯ್ಡ್, ಸೆಲ್ಫ್ ಎಂಪ್ಲಾಯ್ಡ್, ಬಿಸ್ನೆಸ್ ಓನರ್ಸ್ ಮತ್ತೆ ಇನ್ವೆಸ್ಟರ್ಸ್ ನೋಡ್ಕೊಂಡು ಬಂದ್ವಿ. ನಮಗೆ ಅದನ್ನ 4 ಮಾಡ್ಲಿಕ್ಕೆ ಆಗಲ್ಲ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ ಅಂತ ಚೆಕ್ ಮಾಡಕ್, ನನ್ನ ಎಕ್ಸಿಸ್ಟೆನ್ಸ್ ಚೆಕ್ ಮಾಡ್ಕೊಳ್ಳೋಕೆ ನಿನ್ನೆ ಕ್ಲಾರಿಟಿ ಕೊಟ್ರಿ. ಇವತ್ತು ಬಂದು ಮಾಡೋದೇ ಆದ್ರೆ ನಾನು ಬಿಸ್ನೆಸ್ ಓನರ್ ಆಗ್ಬೇಕು ಅಂತಂದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗ್ಬೇಕು ಅಥವಾ ಇನ್ವೆಸ್ಟರ್ ಆಗ್ಬೇಕು ಅಂತಂದ್ರೆ ನಾನು ಫ್ರಾಂಚೈಸಿ ತೆಗೆದುಕೊಳ್ಬೇಕಾ ಅಥವಾ ಬಿಸ್ನೆಸ್ ಮಾಡ್ಬೇಕಾ, ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾ ಅಥವಾ MLM ಒಳಗಡೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ನಿಮ್ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ಬೇಕು, ಆ ಲೈಫ್ ಸ್ಟೈಲ್ ಬೇಕು. ಎರಡನೇದು ಫ್ರಾಂಚೈಸಿ ತೆಗೆದುಕೊಳ್ಬೇಕು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು, ಅವ್ರ ಲೈಫ್ ಸ್ಟೈಲ್ ಬೇಕು. ಇಲ್ಲ MLM ಬಂದ್ರೆ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಥಿಂಗ್, ಅಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಇಲ್ಲ ನನ್ನ ಹತ್ರ. ಎರಡನೇದು ಫ್ರಾಂಚೈಸಿ ತೆಗೆದುಕೊಳ್ಳಕ್ಕೆ ಇನ್ನೊಬ್ರು ಐಡಿಯಾಕ್ ನಾನು ಜೀತದಾಳ್ತರ ದುಡಿಬೇಕು, ಆದ್ರೆ ಎಷ್ಟ್ ದಿನ ನಡೆಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದು ಫ್ರಾಂಚೈಸಿ ಬಂದು ಎಷ್ಟ್ ದಿನ ಇರುತ್ತೆ, ನನ್ನ ಮಕ್ಳ ಕಾಲಕ್ಕೆ ಇರುತ್ತೆ ಗ್ಯಾರಂಟಿ ಇಲ್ಲ, ನಾನ್ ಬದುಕಿರೋವರೆಗೂ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ, ಬಿಸ್ನೆಸ್ ಹಿಂಗೆ ಇರುತ್ತೆ ಅಂತಾನು ಗ್ಯಾರಂಟಿ ಇಲ್ಲ. ಆದ್ರೆ MLM ಸಿಸ್ಟಮ್ ಒಳಗಡೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಜನ ಎಲ್ಲಿವರೆಗೂ ಕೃಷಿ ಮಾಡ್ತಾರೋ, ಎಲ್ಲಿವರೆಗೂ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೋ, ಸ್ನಾನ ಮಾಡ್ತಾರೋ, ನೆಲ ಒರೆಸ್ತಾರೋ, ಅಲ್ಲಿವರೆಗೂ ಈ ಬಿಸ್ನೆಸ್ ಇರುತ್ತೆ ಅಂತ ಒಂದು ಅದ್ಭುತವಾದ ಸಿಸ್ಟಮ್ MLM. ನಾವೆಲ್ಲರೂ ಕೂಡ ಒಂದೊಳ್ಳೆ ರೈಟ್ ವೇ ನಲ್ಲಿ ಇದೀವಿ, ರೈಟ್ ಸಿಸ್ಟಮ್ ಒಳಗಡೆ ಇದೀವಿ, ರೈಟ್ ಕಂಪ್ನಿ ಒಳಗಡೆ ಇದೀವಿ, ರೈಟ್ ಲೀಡರ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಕಲೇಶಪ್ಪ ಸರ್. ಎಸ್ ಡೆಫಿನೆಟ್ಲಿ ಸರ್, ನೀವು ಹೇಳಿರೋ ಪಾಯಿಂಟ್ ಕನೆಕ್ಟ್ ಆಗಿದೆ ಎಲ್ರಿಗೂ ಕೂಡ. ಸೊ ಈ 30 ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡೋದ್ರೊಳಗಡೆ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಒಂದಕ್ಕೊಂದು ಕನೆಕ್ಷನ್ ಇದೆ. ನೀವು ಕಂಪ್ಲೀಟ್ ಅಲ್ಲ, ಇನ್ನು ಕಂಪ್ಲೀಟ್ ಅಲ್ಲ. ಈ 30 ಕ್ಲಾಸ್ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಕಂಪ್ಲೀಟ್ ಆಗ್ತೀರಿ. ಇದು ಇವತ್ತಿಷ್ಟೇ ತಿಳ್ಕೊಳ್ಳಿ, ಬೇರೆ ಏನು ಎಕ್ಸ್ಟ್ರಾ ಥಿಂಕ್ ಮಾಡಬೇಡಿ. ನಾನು ಬಿಸ್ನೆಸ್ ಓನರ್ ಆಗಬೇಕು, ನಾನು ಕೋಟ್ಯಾಂತರ ರೂಪಾಯಿ ಹಾಕ್ಲಾ, ಲಕ್ಷಾಂತರ ರೂಪಾಯಿ ಹಾಕ್ಲಾ, ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ, ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಮೋದಿಕಲ್ಲಿ ಇನ್ವೆಸ್ಟ್ಮೆಂಟೇ ಇಲ್ವಾ ಸರ್ ಅಂತ ಹೇಳ್ಬೋದು ನೀವು. ನಾವ್ ಹೇಳ್ತೀವಿ 15ರಿಂದ 20 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್. ಅದು ಕೂಡ ಇಮ್ಮಿಡಿಯೇಟ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಕಂಪನಿ ನೀವು ಇನ್ವೆಸ್ಟ್ ಮಾಡಲ್ಲ, ಪರ್ಚೇಸ್ ಮಾಡ್ತೀರಿ, ಶಾಪಿಂಗ್ ಮಾಡ್ತೀರಿ, ಹೋಮ್ ಶಾಪಿಂಗ್ ಶುರು ಮಾಡ್ತೀರಿ. ನಮ್ಮ ಕಂಪನಿ ಯಾವುದೇ ಕಾರಣಕ್ಕೂ ಹಿಂಗೆ ಶಾಪ್ ಇರಬೇಕು, ಹಿಂಗೆ ಇರ್ಬೇಕಂತ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ. ನಿಮ್ ಮನೆನೇ ನಿಮ್ ಶಾಪ್ ಆಗಿ ಮಾಡ್ಕೊಳ್ಳಿ, 15ರಿಂದ 20 ಸಾವಿರ ನಿಮ್ ಮನೇಲೆ ಸ್ಟಾಕ್ ಇಟ್ಕೊಳ್ಳಿ, ಆ ಪ್ರಾಡಕ್ಟ್ ಗಳನ್ನ ಹೆಂಗ್ ಮೂವ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರಾಂಚೈಸಿ ಅಲ್ಲ, ಇದು MLM ಮೋದಿ ಕೇರ್ ಅಂದ್ರೆ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗ್ಬೇಕು. ಈ ಕ್ಲಾಸ್ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮ್ಗೆ ಹೇಳ್ಕೊಡ್ತೀವಿ. ಕ್ಲಿಯರ್ ಮೆಸೇಜ್ ಮೈ ಡಿಯರ್ ಫ್ರೆಂಡ್ಸ್. ನಾನು ಯಾವ್ದನ್ನೇ ಮೋದಿ ಕೇರ್ ಕನೆಕ್ಟ್ ಮಾಡಕ್ಕಿದ್ರು ಕೂಡ, ಮೋದಿ ಕೇರ್ ನಾನು ಇನ್ನು ಸಬ್ಜೆಕ್ಟ್ ಶುರುನೇ ಮಾಡಿಲ್ಲ. ನಾನು ಇನ್ನು ಆಕ್ಚುಲಿ ನಾವು ಶುರು ಮಾಡ್ತಾ ಇರೋದು ನಮ್ ಲೈಫ್ ಸಬ್ಜೆಕ್ಟ್, ನಮ್ ಲೈಫಿಗೆ ಬೇಕಾಗಿರುವಂತ ಸಬ್ಜೆಕ್ಟ್. ನಾವು ಬಿಸ್ನೆಸ್ ಆಗ್ಬೇಕು ಅಂತ ಅರ್ಥ ಆಯ್ತು, ಇವತ್ತು ನಾವು MLM ಗೆ ಬರ್ಬೇಕು ಅಂತ ಅರ್ಥ ಆಗಿದೆ. ನಾಳೆ ನಾವು MLM ಅಲ್ಲಿ 2 ತರ MLM ಇದೆ, ಲೀಗಲ್ ಮತ್ತೆ ಇಲ್ಲೀಗಲ್. ಅದರ್ಥ ಮಾಡ್ಕೊಳ್ಳೋಣ. ಲೀಗಲ್ MLM ಅಂದ್ರೆ ಏನು, ಅದ್ರಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ನಾವು ಬೆಳೆಯೋದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ.
Okay, thank you Kaleshappa sir, super point. So Good morning sir. Yes sir, Srinivas sir. So one very important ನಾವು ಕಾರ್ಪೊರೇಟರ್ ಅಲ್ಲಿ ಆಗಿರ್ಬೋದು, ಅದೇ ತರ ಫ್ರಾಂಚೈಸಿನಲ್ಲಿ ಆಗಿರ್ಬೋದು ಸರ್. ಒಬ್ಬ ಕಾರ್ಪೊರೇಟರ್ ಒಂದು ವಲಯದಲ್ಲಿರುವಂತ ವ್ಯಕ್ತಿ ಓನರ್ ಇನ್ನೊಬ್ಬ ಓನರ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ ಸರ್. ತುಂಬಾ ಇಂಪಾರ್ಟೆಂಟ್. ಇಟ್ ಮೀನ್ಸ್ ಸ್ಪಾನ್ಸರಿಂಗ್ ಮಾಡೋದಿಕ್ಕಾಗಲ್ಲ. ಫ್ರಾಂಚೈಸಿನಲ್ಲೂ ಅಷ್ಟೇನೆ ಸರ್. ಸೊ ಕೆಲಸ ಮಾಡ್ಬೇಕಷ್ಟೇನೆ, ಇನ್ನೊಬ್ಬ ಸ್ಪಾನ್ಸರಿಂಗ್ ಮಾಡಿ ಇನ್ನೊಬ್ರನ್ನ ಕ್ರಿಯೇಟ್ ಮಾಡೋದಿಕ್ಕಾಗಲ್ಲ. MLM ಅಲ್ಲಿ ಮಾತ್ರ ಒಬ್ಬ ಓನರ್ಶಿಪ್ ಮೆಂಟಾಲಿಟಿ ಇರುವಂತ ವ್ಯಕ್ತಿನ ಅಥವಾ ಇನ್ನೊಬ್ರನ್ನ ಸ್ಪಾನ್ಸರಿಂಗ್ ಮಾಡೋದಕ್ಕೆ ಅವಕಾಶ ಇದೆ, ವಿತೌಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸರ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. MLM ನ ಈ ವಿಶೇಷತೆ ಅಂದ್ರೆ ಅದು ಸರ್. Yes sir, super point sir, correct connect ಮಾಡಿದ್ರಿ ನೀವು. ಸತ್ಯ, ಆಕ್ಚುಲಿ ನಾವು ಇನ್ನೊಬ್ರನ್ನ ಸ್ಪಾನ್ಸರ್ ಮಾಡೋದಕ್ಕೆ ಕಾರ್ಪೊರೇಟ್ ಅಲ್ಲಾಗ್ಲಿ ಫ್ರಾಂಚೈಸಿಲ್ ಆಗ್ಲಿ ಸಾಧ್ಯ ಇಲ್ಲ. ನಿಮ್ಗೆ ಸಾಧ್ಯ ಇರೋದು ಒಂದೇ ಕಡೆ, ಅದು MLM ಅಲ್ಲಿ ಮಾತ್ರ. MLM ಬಿಸ್ನೆಸ್ ಅನ್ನ ಸೀರಿಯಸ್ ತಗೊಳ್ಳಿ. ಈಗ ನಾನು ನಿಮ್ಮೆಲ್ರಿಗೂ ಒಂದು ಟಾಸ್ಕ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಅದೇನ್ ಟಾಸ್ಕ್ ಅಂದ್ರೆ, ಇವತ್ತು 10 ಜನರ ಜೊತೆ, ನೀವು ಒಬ್ಬೊಬ್ರು ಕೂಡ 10 ಜನರ ಜೊತೆ ಫ್ರಾಂಚೈಸಿ ಅಂದ್ರೆ ಏನು, MLM ಅಂದ್ರೆ ಏನು, ಕಾರ್ಪೊರೇಟ್ ಅಂದ್ರೆ ಏನು, 3 ಡಿಫರೆನ್ಸ್ ಅನ್ನ ಅರ್ಥ ಮಾಡಿಸ್ಬೇಕು. ಎಷ್ಟು ಜನ ಮಾಡಿಸ್ತೀರಾ? ಎಷ್ಟು ಜನ ರೆಡಿ ಇದ್ದೀರಾ? ಎಸ್ ಸರ್, ರೆಡಿ ಸರ್. ಹೊಸ 10 ಜನರಿಗೆ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ನೀವು ಫಾಲೋ ಅಪ್ ಕ್ಲಾಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀರಿ. ಹೊಸ 10 ಜನರಿಗೆ ಕಾರ್ಪೊರೇಟ್ ಅಂದ್ರೆ ಏನ್ ಸರ್ ನೋಡಿ, ಕಾರ್ಪೊರೇಟ್ ಅಂದ್ರೆ ಹಿಂಗ್ ಇರುತ್ತೆ, ಫ್ರಾಂಚೈಸಿ ಅಂದ್ರೆ ಏನು ಹಿಂಗ್ ಇರುತ್ತೆ, MLM ಅಂದ್ರೆ ಹಿಂಗ್ ಇರುತ್ತೆ. ಇದು 3 ಡಿಫರೆನ್ಸ್ 10 ಜನರಿಗೆ ಹೇಳೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಎಸ್ ಸರ್, ರೆಡಿ ಸರ್. ರೆಡಿ ಇದೀವಿ ಸರ್. ವೆರಿ ರೆಡಿ ಗುಡ್, ಇದೀವಿ ಸರ್. ರೆಡಿ ಇದೀವಿ ಸರ್. ವೆರಿ ನೈಸ್ ಸರ್, ರೆಡಿ. ಹ್ಯಾಂಡ್ ರೈಸ್ ಮಾಡಿ, ಕಾಣುತ್ತೆ ಇಲ್ಲಿ ವಿಡಿಯೋ. ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ, ವಿಡಿಯೋದಲ್ಲಿ ಕಾಣಿಸ್ತೀರ ನೀವು. ಓಕೆ, ಸೊ ಇವತ್ತು ಕ್ಲೋಸಿಂಗ್ ಅಲ್ಲಿ ಎಸ್ 10 ಜನರಿಗೆ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇವತ್ತು ಸಬ್ಜೆಕ್ಟ್ ಮಾತ್ರ ರೆಕಮೆಂಡ್ ಮಾಡಿ. ಕಾರ್ಪೊರೇಟ್ ಅಂದ್ರೇನು, ಫ್ರಾಂಚೈಸಿ ಅಂದ್ರೇನು, MLM ಅಂದ್ರೇನು, 3 ಕಮ್ಯುನಿಕೇಟ್ ಮಾಡಿ, ಜನರ ಜೊತೆ ಮಾತಾಡಿ, ನಿಮ್ಗೆ ಇನ್ನ ಎಕ್ಸ್ಪರ್ಟ್ ಆಗ್ತೀರಿ. ನನ್ನ ಹತ್ರ ಇನ್ನ 50 ಸರಿ ಕೇಳಿಸ್ಕೊಂಡ್ರು ನಿಮ್ಗೆ ಅರ್ಥ ಆಗಲ್ಲ. ನೀವು ರಿಪೀಟ್ ಹೇಳಿ, ಅರ್ಥ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ವಿಡಿಯೋ ಲಿಂಕ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಗ್ರೂಪ್ ಗಳಲ್ಲಿ. ಆ ವಿಡಿಯೋಗಳನ್ನ ರೀಕಾಲ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಟ್ಟದ ಅರ್ಥ ಆಗುತ್ತೆ. ಸೊ ಫೈನಲಿ ನನ್ನ ಮಾತು ಎಲ್ಲ ಲೀಡರ್ಸ್ ಗಳಿಗೂ, ನಾವು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಕ್ಕಿದ್ರು ಮೊದಲು ನನ್ನ ಕಡೆಯಿಂದ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ನೀವು ರೆಡಿಯಾಗಿ ನೀಟಾಗಿ ಕ್ಲಾಸಿಗೆ ಕೂತ್ಕೊಳ್ಬೇಕು. ಇದು ನನ್ನ ಸೀರಿಯಸ್ ಅಪ್ಡೇಟ್. ನೀವೇನ್ ಇಲ್ಲಿ ಈ ಕ್ಲಾಸಿಗೆ ಫ್ರೀಯಾಗಿ ಕ್ಲಾಸ್ ಕೂತ್ಕೊಂತೀವಿ ಅಂದ್ರೆ ಬರ್ಲೇಬೇಕಂತ ಏನೂ ಇಲ್ಲ. ನಿಮ್ಗಳನ್ನ ನಾನು ಕೆಲವೊಬ್ರು ಇಲ್ಲಿ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ನಂಗೆ ಮೋಟಿವೇಶನ್ ಡೌನ್ ಆಗ್ತಿದೆ, ನಂಗೆ ಇರಿಟೇಟ್ ಆಗ್ತಿದೆ. ಕೆಲವೊಂದು ಟೈಮ್ ಮಲ್ಕೊಂಡ್ ಕ್ಲಾಸ್ ಅಟೆಂಡ್ ಮಾಡ್ತೀರಿ, ಒಂದು ಡ್ರೆಸ್ ಕೋಡ್ ಕರೆಕ್ಟ್ ಆಗಿರ್ಬೇಕು, ಅದಿಲ್ಲ. ಓಡಾಡ್ಕೊಂಡ್ ಕ್ಲಾಸ್ ಅಟೆಂಡ್ ಮಾಡ್ತೀರಿ, ಏನೇನೋ ಕ್ಲಾಸ್. 1 ಅವರ್ ನಿಮ್ಮನ್ನು ನೀವು ತಡ್ಕೊಳಕ್ ಆಗಲ್ಲ ಕ್ಲಾಸಿಗೋಸ್ಕರ ಅಂದ್ರೆ ನೀವು ಎಷ್ಟ್ ದೊಡ್ಡ ಲೆವೆಲ್ ಬೆಳಿತೀರಿ ನೋಡಿ. ಪ್ರಪಂಚದಲ್ಲಿ 95% ಯಾಕಾಗಿ ಉಳ್ಕೊಂಡಿದೆ ಅಂದ್ರೆ ನಮ್ಮ ಆಟಿಟ್ಯೂಡ್ ಪ್ರಾಬ್ಲಮ್, ನಮ್ಮ ಮೆಂಟಾಲಿಟಿ ಪ್ರಾಬ್ಲಮ್. 1 ಅವರ್ ವೇಸ್ಟ್ ಆಗ್ಬಿಡುತ್ತೆ. ಟೀ ಮಾಡೋಣ, ಕಾಫಿ ಮಾಡೋಣ, ಅವ್ರಿಗೆ ಅವೆಲ್ಲ ವರ್ಕ್ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಿಮ್ ತಲೆ ಸರಿ ಮಾಡ್ಕೊಳ್ಳಿ ಫಸ್ಟ್. 1 ಅವರ್ ಒಂದು ವಿಷಯದ ಬಗ್ಗೆ ನೀವು ಕಲ್ತ್ಕೋಬೇಕು. ಒಂದೇ ಸೆಕೆಂಡ್ ಅಲ್ಲಿ 2-3 ಕೆಲಸ ಮಾಡಕ್ ಆಗಲ್ಲ. ನಾನ್ ನಿಮ್ಮನ್ನ ನೋಡ್ದ ನನ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ. ಇಲ್ಲಿ ನಾನು ಮೊಬೈಲ್ ಅಲ್ಲಿ ಮಾಡುವಾಗ ನನ್ನ ಬಿಟ್ಟು ಬೇರೆ ಯಾರು ಕಾಣಿಸ್ತಿರ್ಲಿಲ್ಲ ಫುಲ್ ವಿಡಿಯೋ. ಇಲ್ಲಿ ಎಲ್ರು ಕಾಣಿಸ್ತೀರಿ. ನಾನು ಒಬ್ನೇ ನೋಡೋಣ ಅಂತ ಹುಡುಕಿ ಸಾಕಾಯ್ತು ನನಗೆ ಈ ಸಿಸ್ಟಮ್ ಅಲ್ಲಿ. ಅದ್ ಹೆಂಗೋ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರಾದ್ರೂ ಎಕ್ಸ್ಪರ್ಟ್ ಇದ್ರೆ ನನಗೆ ಪರ್ಸನಲ್ ಆಗಿ ಹೇಳ್ಕೊಡಿ. ಯಾಕಂದ್ರೆ ಲ್ಯಾಪ್ಟಾಪ್ ಮೇಲ್ಗಡೆ ಸ್ಪೀಕರ್ ವ್ಯೂ ಅಂತ ಇದೆ. ಓಕೆ ಸರ್, ನಾನು ಈಗ ಹೇಳ್ಕೊಡಂತ್ರಿ ಟ್ರೈನಿಂಗ್ ನ. ಥ್ಯಾಂಕ್ ಯು. ಸೊ ಈಗ ನನ್ ಮಾತೇನಂದ್ರೆ, ನಿಮ್ಮ ವಿಡಿಯೋಗಳನ್ನ ನಾನು ನೋಡ್ತಾ ನಾನೇನ್ ಡಿಸ್ಟರ್ಬ್ ಆಗ್ತೀನಿ ಅದು ನನ್ನ ಇಂಪಾರ್ಟೆಂಟ್ ಅಲ್ಲ. ನೀವು ಕೊಟ್ಟಿರೋ ಸಮಯ 100% ಯೂಸ್ ಆಗ್ಬೇಕು. ಜೀವನದಲ್ಲಿ 10 ವರ್ಷ 20 ವರ್ಷ 50 ವರ್ಷ ಕಳಿತೀರಿ, ಏನು ಉದ್ದಾರ ಆಗಿಲ್ಲ ಹಿಂಗ್ ಕೊಟ್ರೆ ಟೈಮ್. ಆಮೇಲೆ ಏನ್ ಹೇಳ್ತೀರಿ ಗೊತ್ತಾ, ಬಂದು 5 ವರ್ಷ ಇದ್ದೆ ಮೋದಿಕಲ್ಲಿ ಏನು ಸಿಗ್ಲಿಲ್ಲ ಅಂತೀರಿ. MLM ಅಲ್ಲಿ 5 ವರ್ಷ. ಎಷ್ಟು ಜನ ನಾನ್ ನೋಡಿದೀನಿ MLM ಅಲ್ಲಿ ಇನ್ನ ಏನು ಪಡ್ಕೊಂಡಿಲ್ಲ. 1 ವರ್ಷ ಆದ್ರೆ 2 ವರ್ಷ ಆದ್ರೆ. ಯಾಕೆಂದ್ರೆ ನಿಮ್ ತರನೇ ಆಡ್ದವ್ರು ಅವರೆಲ್ಲ. ಒಂದು ಶಿಸ್ತಿಲ್ಲ ಜೀವನದಲ್ಲಿ, ಕೂತ್ಕೊಳ್ಳಲ್ಲ ನೀಟಾಗಿ. ಒಂದ್ ಪೆನ್ನು ಡೈರಿ ಹಿಡ್ಕೊಂಡು ಕೂತ್ಕೋಬೇಕು ಕ್ಲಾಸಿಗೆ. ನಿಮ್ ಲೀಡರ್ ಫ್ರೀಯಾಗಿ ಲಿಂಕ್ ಕಳ್ಸಿದಾರೆ ಅಂತ, ನೀವು ಫ್ರೀಯಾಗಿ ಸಿಕ್ಕಿದೆ ಕ್ಲಾಸ್ ಅಂತ, ನೀವು ಫ್ರೀಯಾಗಿ ಸಿಕ್ಕಿರೋ ನೀವು ವಾಟರ್ ಬಾಟಲ್ ತರ ಆಡಿದ್ರೆ ನಿಮ್ ಲೈಫ್ ಫ್ರೀ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್.
ಇವತ್ತು ಕೊಟ್ಟಿರೋ ಸಮಯ ನಾನು ಕೇಳ್ತೀನಿ, ನಿಮ್ಗೆ ಗ್ಯಾರಂಟಿ ಕೇಳ್ತೀನಿ ಒಂದು ಕ್ವಶನ್ ನನ್ನ ಕಡೆಯಿಂದ. ಇವತ್ತು ಸಮಯ ಹೋಯ್ತಲ್ಲ 6ರಿಂದ 7, ಎಷ್ಟು ಕೋಟಿ ಸಿಕ್ಕರೆ ವಾಪಸ್ ಬರುತ್ತೆ? ಎಷ್ಟು ಕೋಟಿ ಕೊಡ್ಬೇಕು ನಾನು ನಿಮ್ಗೆ ಅದು ವಾಪಸ್ ಬರಕ್ಕೆ? ಯಾವತ್ತೂ ವಾಪಸ್ ಬರಲ್ಲ. ಅರ್ಥ ಎಷ್ಟು ಕೋಟಿ ಕೊಟ್ರು ಬರಲ್ಲ ಸರ್, ಬರಲ್ಲ. ನೀವು ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಕ್ ಸಾಧ್ಯ. ಇದು ವೆರಿ ಸೀರಿಯಸ್ ಕಮ್ಯುನಿಕೇಶನ್. ಒಂದ್ ಕೆಲಸದಲ್ಲಿ ಒಂದ್ ಟೈಮಲ್ಲಿ ಒಂದೇ ಕೆಲಸ ಮಾಡ್ಬೇಕು. 2-3 ಕೆಲಸ ಮಾಡಿದ್ರೆ ಯಾವ್ದ್ರಲ್ಲೂ ಪರ್ಫೆಕ್ಟ್ ಆಗಕ್ಕಾಗಲ್ಲ. ನೀವು ಟೀ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಮಲ್ಕೊಂಡು ಹೆಂಗೆಂಗೋ ಕುತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡಿದ್ರೆ ನನಗೆ ಕ್ಲಾಸಿಗೆ ಎಂಟ್ರಿನೇ ಆಗ್ಬೇಡಿ ನೀವು, ದಯವಿಟ್ಟು. ಸೀರಿಯಸ್. ನಿಮ್ಮನ್ನೆಲ್ಲ 1 ಲಕ್ಷ ರೂಪಾಯಿ ಇನ್ಕಮ್ ಕೊಡ್ಸಿ 1 ಲಕ್ಷ ಸಂಪಾದನೆ ಮಾಡಕ್ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಗೇನಾದ್ರು 5 ಕೋಟಿ ರೂಪಾಯಿ ಹೊರಗಡೆ ಬಂಡವಾಳ ಹಾಕ್ಬೇಕು. 5 ಕೋಟಿ ರೂಪಾಯಿ ಹಾಕಿದ್ರೆ ಮಾತ್ರ 1 ಲಕ್ಷ ರೂಪಾಯಿ ಸಿಗುತ್ತೆ ಹೊರಗಡೆ. ಹಾಕಕ್ಕಾಗುತ್ತೆ ಜೀವನ ಪರ್ಯಂತ ನಾವು? ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ 90% ಜನ ಉದ್ಧಾರ ಆಗ್ಬೋದು ಅಂತ ಹೇಳಿದೆ. ಈ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂಡ್ರೆ ಉದ್ಧಾರ ಆಗಕ್ ಸಾಧ್ಯ. ಆಟಿಟ್ಯೂಡ್ ಸರಿಯಾಗದೆ ಉದ್ಧಾರ ಆಗಕ್ ಆಗಲ್ಲ. ಸೊ ಯಾಕೆ ನಾನು ಇಷ್ಟೊಂದು ಕೇಳ್ತಾ ಇದ್ದೀನಿ ಅಂದ್ರೆ, ಇನ್ಮೇಲೆ ನಿಮ್ಗೆ ಸ್ಟಾರ್ಟ್ ಆಗೋ ಕ್ಲಾಸ್ 2 ಕ್ಲಾಸ್ ಜೊತೆಗೆ ಇನ್ನ 28 ಕ್ಲಾಸ್ ಇದೆ. 28 ಕ್ಲಾಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು, ನೀವು ಹೀರೋಗಳಾಗಬೇಕು, ನೀವು ಲೀಡರ್ಗಳಾಗಬೇಕು ಅನ್ನೋ ನನ್ನ ಆಸೆ. ಅದು ಬಿಟ್ಕೊಂಡು ನನಗೆ ಇನ್ನೇನು ಇಲ್ಲ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಫಸ್ಟ್ ಅದ್ರ ಆಟಿಟ್ಯೂಡ್ ಸರಿ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಕರೆಕ್ಟ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿ, ಪೆನ್ನು ಡೈರಿ ಇಟ್ಕೊಳ್ಳಿ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಎಷ್ಟು ಸೂಪರ್ ಆಗಿ ಕಮ್ಯುನಿಕೇಟ್ ಮಾಡಿದ್ರು ನೋಡಿ ನಮ್ ಲೀಡರ್ಸ್. ನಿರಂಜನ್ ಮಾತಾಡಿದ್ರು, ರವಿಕುಮಾರ್ ಸರ್ ಮಾತಾಡಿದ್ರು, ಕಲೇಶಪ್ಪ ಸರ್ ಮಾತಾಡಿದ್ರು, ನಮ್ ಶ್ರೀನಿವಾಸ್ ಮಾಸ್ಟರ್ ಮಾತಾಡಿದ್ರು. ಎಲ್ರದ್ದು ಪಾಯಿಂಟ್ ಎಷ್ಟು ಚೆನ್ನಾಗಿತ್ತು. ಸೊ ಇನ್ಯಾರಾದ್ರೂ ಪಾಯಿಂಟ್ ಇದೆ ಅಂದ್ರೆ ಲೀಡರ್ಸ್ ಮಾತಾಡ್ಬೋದು. ನಾನು ವಿಡಿಯೋ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೌದು ಹೊಸಬ್ರು, ನಾವು ನಿಮಗೆ ಸೀರಿಯಸ್ ಆಗಿ ಹೇಳಕ್ಕಾಗಲ್ಲ, ಸ್ಟ್ರಿಕ್ಟ್ ಆಗಿ ಹೇಳಕ್ಕಾಗಲ್ಲ, ಸಿಂಪಲ್ ಆಗಿ ಹೇಳ್ಬೇಕು. ಒಪ್ಕೊಂತೀನಿ. ಹಂಗಂತ ನಿಮ್ ಜೀವನನು ಸಿಂಪಲ್ ಅಲ್ವಲ್ಲ, ನಿಮ್ ಜೀವನನು ಈಸಿ ಅಲ್ವಲ್ಲ. ನೀವು ಹೊಸಬ್ರು ಇರ್ಬೋದು, ಆದ್ರೆ ನಿಮ್ ಲೈಫ್ ನ ಸ್ಪಾಯಿಲ್ ಮಾಡ್ಕೊಂಡ್ರೆ ನಮ್ಗೆ ಅದರಿಂದ ಬೇಜಾರಾಗಲ್ವಾ? ಮತ್ತೆ ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡಕ್ಕಾಗತ್ತೆ ಇದಕ್ಕೆ ಅಂತಾನೆ? ಇನ್ನೊಂದ್ ತಿಂಗಳು, ಮತ್ತೊಂದ್ ತಿಂಗಳು. ಇವತ್ತಿನ ಕೆಲಸ ಇವತ್ತು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ನಾಳೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ ನಾವು. ಇನ್ನೊಂದ್ಸರಿ ಹೇಳ್ತೀನಿ, ಇವತ್ತಿನ ಕೆಲಸ ಇವತ್ತು ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಾಳೆನು ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಆದ್ರೆ ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ನಿನ್ನೆನೆ ಕಂಪ್ಲೀಟ್ ಆಗಿಲ್ಲ, ಇವತ್ತು ಕಂಪ್ಲೀಟ್ ಆಗತ್ತಾ ಅಂತ. ಮತ್ತೆ ನಾಳೆ ಕೆಲಸ ಮಾಡ್ಬೇಕಾಗಿದ್ದು ಅದೇ ಮಾಡ್ತೀವಿ, ಕಂಪ್ಲೀಟ್ ಆಗಲ್ಲ. ಮತ್ತೆ ನಾಡಿದ್ದು ಅದೇ ಕೆಲಸ ಮಾಡ್ತೀವಿ. ನಮ್ ಜೀವನದಲ್ಲಿ ನಾವ್ ಯಶಸ್ಸು ಯಾಕಾಗಿಲ್ಲ ಅಂದ್ರೆ ಒಂದೇ ಕೆಲ್ಸನ 10 ಸರಿ 20 ಸರಿ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಒಂದ್ ಕೆಲ್ಸನ ಒಂದೇ ಸರಿ ಮಾಡ್ಬೇಕು, ಒಂದ್ ಮಾತು ಒಂದೇ ಸರಿ ಆಡ್ಬೇಕು, ಪದೇ ಪದೇ ಆಡ್ಬಾರ್ದು, ಅದ್ರ ವ್ಯಾಲ್ಯೂ ಹೋಗ್ಬಿಡುತ್ತೆ. ಒಂದ್ ಕೆಲ್ಸನ ಒಂದೇ ಸರಿ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು, ಅರ್ಧಂಬರ್ಧ ಮಾಡ್ಲೇಬಾರ್ದು. ದಯವಿಟ್ಟು ರಿಕ್ವೆಸ್ಟ್, ವಾಕಿಂಗ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಯೋಗ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ಬೇಡಿ. ಇಲ್ಲೇ ನೀವು ಮಾಡ್ಲೇಬೇಕಂತಲೂ ಇಲ್ಲ. ನಾನ್ ನಿಮ್ಗೆ ಹಾಡು ಹೇಳ್ತಾ ಇಲ್ಲ ಅಥವಾ ಮ್ಯೂಸಿಕ್ ಆಗ್ತಾ ಇಲ್ಲ ನಿಮ್ಗೆ, ಅದೆಲ್ಲ ಸಪೋರ್ಟ್ ಆಗಕ್ಕೆ. ನಿಮ್ ಯೋಗ ಎಕ್ಸರ್ಸೈಸ್ ಮಾಡಕ್ಕೆ ಹಾಡು ಮ್ಯೂಸಿಕ್ ಆದ್ರೆ ಓಕೆ. ನಾನ್ ಕೊಡ್ತಾ ಇರೋದು ಜ್ಞಾನ ಕೊಡ್ಬೇಕಂದ್ರೆ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ನನ್ನ ವಿಡಿಯೋನ ನೋಡಿ ನಾವು ಇಬ್ರೇ ಮಾತಾಡ್ತೀವಿ ಅಂತ ಅನ್ಕೊಳ್ಳಿ, ನಿಮಗೆ ಜ್ಞಾನ ಸಿಗುತ್ತೆ. ಇದಿಷ್ಟು ನನ್ ಮಾತು. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಲೀಡರ್ಸ್, ಲವ್ ಯು ಆಲ್. ನನಗೆ ಈ ಜನರ ಬಗ್ಗೆ ಕರುಣೆ ಇದೆ, ಈ ಜನರ ಬಗ್ಗೆ ಪ್ರೀತಿ ಇದೆ, ಈ ಜನರನ್ನ ಉದ್ಧಾರ ಮಾಡ್ಲೇಬೇಕು ಅನ್ನೋ ಮನಸ್ಥಿತಿ ಇದೆ. ಸೊ ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಖಂಡಿತ ನಾನು ಮಾಡೇ ಮಾಡ್ತೀನಿ ಈ ಕೆಲ್ಸನ. ಆದ್ರೆ ನನ್ ಜೊತೆಗಿರೋರು ನಾನೇ ಫಿಲ್ಟರ್ ಮಾಡ್ಕೊಳ್ತೀನಿ. ನಾನ್ ಮಾತಾಡೋ ಮಾತಿಂದ ಒಂದು ನನ್ ಬಿಟ್ಟು ಓಡೋಗ್ತಾರೆ, ಇಲ್ಲ ನನ್ ಜೊತೆ ಗಟ್ಟಿಯಾಗಿ ಉಳ್ಕೊಂತಾರೆ. ಓಡೋದವ್ರನ್ನಂತೂ ನಾನು ವಾಪಸ್ ಕರ್ಕೊಂಡ್ ಬರಲ್ಲ, ಇದ್ದವ್ರನ್ನಂತೂ ಗ್ಯಾರಂಟಿ ಉದ್ಧಾರ ಮಾಡೇ ಮಾಡ್ತೀನಿ. ಇದು ನನ್ ಕಮ್ಯುನಿಕೇಶನ್. ನನ್ ಜೊತೆಗಿದ್ದವ್ರು ನಾನು ಉದ್ಧಾರ ಮಾಡೋದೇ ನನ್ ಕೆಲ್ಸ, ಅದ್ ನಾನು ಮಾಡೇ ಮಾಡ್ತೀನಿ. ಆ ಜಾಲರಿ ಹಿಡಿಲೇಬೇಕಲ್ಲ, ತೂರ್ಲೇಬೇಕಲ್ಲ. ಆ ಗಾಳಿಯಲ್ಲಿ ಧಾನ್ಯ ತೂರ್ತಾರೆ, ಜೊಳ್ಳೆಲ್ಲ ಹೋಗುತ್ತೆ, ಗಟ್ಟಿ ಮಾತ್ರ ಉಳ್ಕೊಳ್ಳುತ್ತೆ. ಗಟ್ಟಿ ಉಳ್ಕೊಳ್ಳೋಕೋಸ್ಕರನೇ ತೋರೋದು. ಮಾರ್ನಿಂಗ್ ಕ್ಲಾಸ್ ಮಾಡ್ತಾ ಇರೋದು ಕೂಡ ಗಟ್ಟಿಗಳನ್ನು ಉಳಿಸ್ಕೊಳ್ಳಕ್ಕೆ. ನನಗೆ 100 ಜನ ಪ್ಲಾಟಿನಂ ಮಾತ್ರ ಬೇಕಾಗಿರೋದು. 100 ಜನರ ಮುಖಾಂತರ 400 ಜನ ಡೈರೆಕ್ಟರ್ ಬರ್ತಾರಲ್ಲ, ಈಗ 500 ಜನ ಅಚೀವರ್ ಸಿಗ್ತಾರೆ. ಆ 500 ಜನರಿಗೋಸ್ಕರನೇ ಈ ಕ್ಲಾಸ್ ಮಾಡ್ತಾ ಇರೋದು ನಾನು. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶೇಖರಪ್ಪ ಸರ್ ಮಾತಾಡಿ. ಸರ್ ನಾವು ಹೊರಗಡೆ ಇದ್ದೀವತ್ತು, ನಮ್ಮ ಅಮ್ಮನ್ ನೋಡಕ್ ಬಂದಿದ್ದೆ ಸರ್. ಫ್ರಾಂಚೈಸಿ, ಕಾರ್ಪೊರೇಟ್ ಇವೆರಡನ್ನು ಕೂಡ ನಾವು ದೊಡ್ಡದಾಗಿ ಅಧ್ಯಯನ ಮಾಡ್ತೀವಿ ಸರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟಾರು. ಸರ್ ಪ್ರತಿಯೊಂದು ಹಂತನೂ ಕೂಡ ನೋಡ್ತಾ ಬಂದ್ರೆ ಇವತ್ತು ವಿಜಯ ಮಲ್ಲೇಜಿ ಇರ್ಬೋದು, ನೀರವ್ ಮೋದಿ ಇರ್ಬೋದು, ದೆನ್ ನಮ್ಮ ಕೆಫೆ ಕಾಫಿ ಡೇ ಸಿದ್ಧಾರ್ಥ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಫ್ರಾಂಚೈಸಿ ಅಂಡ್ ಕಾರ್ಪೊರೇಟ್ ಜಗತ್ನಲ್ಲಿ ಬದುಕ್ತವ್ರು ಸರ್. ಅವ್ರ ನಂತರ ಬಂದಿರತಕ್ಕಂತ ಅವರ ಸಿಇಒ ಇಂದ ಕೆಳಗಡೆ ಇರ್ತಕ್ಕಂಥ ಯಾವ ಪರ್ಸನ್ ಕೂಡ ಆ ಕಂಪನಿಗಳನ್ನ ಅಪ್ಲಿಫ್ಟ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ಬಂಡವಾಳವೇ ಅವರ ಮೂಲ ಆಧಾರ ಆಗಿತ್ತು ಸರ್.
ಯಾರು ಕೂಡ ಫ್ರಾಂಚೈಸಿ ಮತ್ತು ಕಾರ್ಪೊರೇಟ್ ಜಗತ್ತುಗಳನ್ನ ಕೊಂಡ್ಕೊಳ್ತಕ್ಕಂಥವ್ರು ಖಾಸಗಿ ಸಹಭಾಗಿತ್ವದಲ್ಲಿ, ಇದೊಂದು ದೊಡ್ಡ ಚಾಪ್ಟರ್ ಬರ್ತದೆ ಸರ್. ಖಾಸಗಿ ಸಹಭಾಗಿತ್ವದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲಿಯನಿಯರ್ಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ಅವ್ರನ್ನ ಬೈ ಮಾಡ್ತಾರೆ ಸರ್. ಬೈ ಮಾಡ್ಬಿಟ್ಟು ಎಲ್ಲೆಲ್ಲೋ ಹೋಸ್ಟ್ ಮಾಡ್ತಾರೆ. ಬಟ್ MLM ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಈ FMCG ಪ್ರಾಡಕ್ಟ್ಸ್ ಅನ್ನ ಸಾಮಾನ್ಯ ಮನುಷ್ಯ, ಇವತ್ತು BPL ಕಾರ್ಡ್ ಓನರ್ ಕೂಡ ಕೊಂಡ್ಕೋಬಹುದು. BPL ಕಾರ್ಡ್ ಹೋಲ್ಡರ್ ಕೂಡ ಇವತ್ತು ಈ MLM ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ FMCG ಪ್ರಾಡಕ್ಟ್ ಅನ್ನ ಕೊಂಡ್ಕೊಂಡು ಅಥವಾ ಅದನ್ನ ಪರ್ಚೇಸ್ ಮಾಡಿ ಇನ್ನೊಬ್ರಿಗೆ ಅದನ್ನ ರಿಟೇಲ್ ಮಾಡಿ ಇವತ್ತು ಬದುಕನ್ನ ಸುಗಮಗೊಳಿಸ್ಕೊಂಡಿದ್ದಾರೆ ಸರ್. ಸೊ ಇವತ್ತು ಸಿದ್ಧಾರ್ಥ ಏನಾದ್ರು ಸರ್ ಏನು ಸಮಸ್ಯೆ ಇರ್ಲಿಲ್ಲ, ಬಟ್ ಅಲ್ಲಿರ್ತಕ್ಕಂಥ ಒತ್ತಡಗಳು, ಅಲ್ಲಿರ್ತಕ್ಕಂಥ ಕಂಪನಿಯ ಸಮಸ್ಯೆಗಳು ಆ ವ್ಯಕ್ತಿಯನ್ನ ಸಾವಿಗೀಡು ಮಾಡುದು. ಇವತ್ತು ವಿಜಯ ಮಲ್ಯಲ್ಲೂ ಕೂಡ ಏನು ಸಮಸ್ಯೆ ಇರಲಿಲ್ಲ ಸರ್, ಬಟ್ ಅಲ್ಲಿ ಆ ಒಂದು ಫ್ರಾಂಚೈಸಿ ನಡೆಸೋದಕ್ಕೆ ಅಂತಹ ಕೋಟ್ಯಾಧೀಶರು ಕೊಂಡ್ಕೋಬೇಕಾಗಿತ್ತು, ಯಾರು ಕೊಂಡ್ಕೊಳ್ಳಿಲ್ಲ. ಸೊ ದಟ್ ವೇ ಫ್ರಾಂಚೈಸಿ ಮತ್ತು ಕಾರ್ಪೊರೇಟ್ ಜಗತ್ತನ್ನ ಆಳ್ತಕ್ಕಂಥವ್ರು ಶ್ರೀಮಂತ ವರ್ಗ ಮಾತ್ರ. ನನ್ನಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ನಮ್ಮ ಕೆಳಗಡೆ ಇರ್ತಕ್ಕಂಥ BPL ಕಾರ್ಡ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಫ್ರಾಂಚೈಸಿ ಮತ್ತು ಕಾರ್ಪೊರೇಟ್ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಬಟ್ ಈ ಸಾಧ್ಯತೆಯನ್ನ ಪಡ್ಕೊಂಡು ಕೂಡ ನಾವು ಶ್ರೀಮಂತರಾಗ್ಬೋದು, ಮಿಲೇನಿಯರ್ಸ್ ಆಗ್ಬೋದು, ಮತ್ತು ನಾವು ಸಾವಿರಾರು ಜನಕ್ಕೆ ಅವಕಾಶಗಳನ್ನ ಕೊಡಬಹುದು ಅಂತಂದ್ರೆ ಅದು MLM ಸಿಸ್ಟಮ್ ಅಲ್ಲಿ ಮಾತ್ರ ಸರ್. ನಾನು ಕೋಸ್ಟ್ ಆಗಿದ್ರೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಿದ್ದೆ ಸರ್. ಸಾರಿ, ನನ್ನ ಊರಲ್ಲಿದ್ದೆ, ಹಾಗಾಗಿ ನೆಕ್ಸ್ಟ್ ಕಂಪ್ಲೀಟ್ಲಿ ಇದ್ರದ್ದು ಏನೇನಿದೆ ಖಾಸಗಿ ಸಹಭಾಗಿತ್ವ ಮತ್ತು ಸಂಪೂರ್ಣ ಖಾಸಗಿ ಇದ್ರ ಬಗ್ಗೆ ಒಂದು ದೊಡ್ಡ ಚಾಪ್ಟರ್ ಇದೆ ಸರ್. ಯಾವಾಗ್ಲಾದ್ರು ಅವಕಾಶ ಮಾಡಿಕೊಟ್ರೆ ಖಂಡಿತ ವಿತ್ ಸ್ಟಾಟಿಸ್ಟಿಕ್ಸ್ ನಾನು ಹೇಳ್ತಾ ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸಬ್ಜೆಕ್ಟ್ ಏನಿದೆ ಅದನ್ನ ನಾನು ಕಮ್ಯುನಿಕೇಶನ್ ಮತ್ತೊಂದ್ಸರಿ ಕಮ್ಯುನಿಕೇಟ್ ಮಾಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಯಾರ್ದೆಲ್ಲ ಲೈಫ್ ಸ್ಟ್ರಗಲ್ ಆಗ್ತಿದೆ, ರಿಸ್ಕಿಗೆ ಹೋಗ್ತಾ ಇದೆ, ಅದು ಓನ್ಲಿ ಕಾರ್ಪೊರೇಟ್ ಕಂಪನಿ ಮಾತ್ರ. ಸೊ ಯಾವುದೇ ವ್ಯಕ್ತಿ ಬೆಳೆಯಕ್ ಆಗಲ್ಲ, ಸಾಮಾನ್ಯ ವ್ಯಕ್ತಿ ಕಾರ್ಪೊರೇಟ್ ಅಲ್ಲಿ. ಆದ್ರೆ MLM ಅಲ್ಲಿ ಯಾವುದೇ ವ್ಯಕ್ತಿ ಬೆಳಿಬಹುದು, ಅದು ರಿಸ್ಕ್ ಇಲ್ಲ, ಲೈಫ್ ರಿಸ್ಕ್ ಇಲ್ಲ, ಬಂಡವಾಳದ ರಿಸ್ಕ್ ಇಲ್ಲ, ಜೀವನದ ರಿಸ್ಕ್ ಇಲ್ಲ. ಸೊ ಇದು ಟ್ರೈನಿಂಗ್ ಇಲ್ಲ, ಸಾರಿ ಹೊರಗಡೆ ಟ್ರೈನಿಂಗ್ ಇಲ್ಲ, ಇಲ್ಲಿ ಟ್ರೈನಿಂಗ್ ಇದೆ. ಪ್ರತಿ ಒಂದು ರೂಟ್ ಅಲ್ಲೂ ನಾವು ಬೆಳಿಬಹುದು ಸರ್. ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ನಿಮ್ಮೆಲ್ಲರ ಕನ್ಸರ್ನ್ ಇರೋದಕ್ಕೋಸ್ಕರ ನಾನು ಮಾತಾಡಿದ್ದು. ದಯವಿಟ್ಟು ನನ್ನ ಮಾತನ್ನ ಸೀರಿಯಸ್ ತಗೊಳ್ಳಿ. ಮತ್ತೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಅಪಾರ್ಥ ಮಾಡ್ಕೋಬೇಡಿ. ಅವ್ರು ಯಾರು ನನ್ಗೆ ಹೇಳಕ್ಕೆ ಅಂತ. ನಾನು ನಿಮ್ಮ ಜೀವನನ ಕೇರ್ ಟೇಕರ್, ನಾನು ನಿಮ್ ಲೈಫ್ ಅನ್ನ ಜವಾಬ್ದಾರಿ ತಗೊಂಡಿರೋನು, ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಆ ಅಧಿಕಾರ ನನಗಿದೆ. ಜೊತೆಗೆ ನೀವೆಲ್ಲರೂ ಬೆಳಿಬೇಕು ಅನ್ನೋ ನನ್ನ ಆಸೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ನಿಮ್ಮ ಅಪ್ಲೈನ್ಗಳು ನಾನು ವಿಡಿಯೋ ಸೆಂಡ್ ಮಾಡಿದ್ದೀನಿ, ಅದೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಡಿಯರ್ ಲೀಡರ್ಸ್, ಕೇಳಿಸ್ಕೊಳ್ಳೋದಲ್ಲ, ಒಂದು ಪೇಪರ್ ಅಲ್ಲಿ ಬರೀರಿ ನೀವು ಕೂತ್ಕೊಂಡು. ನೀವು ಇಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಾಗಿದ್ದು ಯಾಕೆ ಗೊತ್ತಾ ನಿಮಗೆ? ನಿಮ್ಗೆ ಯಾರಿಗಾರು ಗೊತ್ತಾ? ನೀವು ಟ್ರೈನರ್ ಆಗಕ್ಕೋಸ್ಕರ ಮಾತ್ರ ನೀವು ಟ್ರೈನಿಂಗ್ ಅಟೆಂಡ್ ಮಾಡಬೇಕು. ನೀವು ಟ್ರೈನರ್ ಆಗ್ಬಿಟ್ರೆ ಅದೇ ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ದರ ಸಾರ್ಥಕತೆ. ನೀವು ಪೆನ್ನು ಪೇಪರ್ ಇಟ್ಕೊಳ್ಳಿ, ಬರೀರಿ. ಇವತ್ತಿನ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಕೂತ್ಕೊಂಡು ಮಾತಾಡಿ. ಯಾರು 10 ಜನರ ಜೊತೆ ಕಮ್ಯುನಿಕೇಟ್ ಮಾಡ್ತಿರೋ, ಫಸ್ಟ್ 10 ಜನ ಯಾರು ಸ್ಪೀಡಾಗಿ ಕಮ್ಯುನಿಕೇಟ್ ಮಾಡ್ತಿರೋ, ನಾವು ಲಾಸ್ಟ್ ಕ್ಲಾಸ್ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಅಟೆಂಡ್ ಮಾಡಿರೋ 30 ಅಚೀವರ್ಸ್ ಇದ್ದಾರೆ. ಅವ್ರು ಯಾರು ಅಂತ ನಾವು ನಿಮ್ಗೆ ಅನೌನ್ಸ್ ಮಾಡ್ತೀವಿ. ಸೊ ಈ ಸರಿ ಮತ್ತೆ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಿಯರ್ 50 ಜನರನ್ನ ಬೆಸ್ಟ್ ಪಾರ್ಟಿಸಿಪೇಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. 50 ಜನರಿಗೆ ಗಿಫ್ಟ್ ಗಳಿದ್ದಾವೆ, ಸ್ಪೆಷಲ್ ಗಿಫ್ಟ್ಗಳು. ದೊಡ್ಡ ಸ್ಟೇಜ್ ಅಲ್ಲಿ ನಿಮ್ಮನ್ನ ಗುರುತಿಸ್ತೀವಿ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಲೀಡರ್ ಆಗಿ, ಟ್ರೈನರ್ ಆಗಿ ಇದು ರೈಟ್ ಆಪರ್ಚುನಿಟಿ. ಸೊ ಮಾರ್ನಿಂಗ್ ಫಾಲೋ ಅಪ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಅಥವಾ ವಿಡಿಯೋ ನೋಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬರೀರಿ ಕೂತ್ಕೊಂಡು ಒಂದು ಪೇಪರ್ ಅಲ್ಲಿ, ಅದನ್ನ ಬೇರೆಯವರಿಗೆ ಹೇಳಿ. ಖಂಡಿತ ನಿಮ್ಮೆಲ್ರಿಗೂ ಒಳ್ಳೇದಾಗಿ ಆಗುತ್ತೆ. ಡಿಯರ್ ಲೀಡರ್ಸ್, ಐ ವಿಶ್ ಯು ಬೆಸ್ಟ್ ಆಫ್ ಲಕ್. Thank you so much, dear leaders. Thank you so much. Love you all, leaders. Thank you. Thank you, sir. Thank you, sir. Thank you, sir. Thank you very much, sir. Thank you very much, sir. Thank you so much, sir. Thank you very Thank much, you, sir. sir. Thank you so much. Thank you so much, sir. Thank you so much, sir. Thank you so much, sir. Thank you so much, sir.